ಗಣ್ಯ ಉಪಸ್ಥಿತಿಯಲ್ಲಿ ಇರುವಂತಹ ಸಿ ವಿ ಮಹದೇವಯ್ಯ ಅವರು, ಸಿದ್ದಿಂಗಪ್ಪ ಅವರು ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಬಾಹಾ ರಮಾಕುಮಾರಿಯವರು ನಿವೃತ್ತ ಸರ್ಕಾರಿ ಸಂಘದ ಅಧ್ಯಕ್ಷರು, ಡಾಕ್ಟರ್ ಬಸವರಾಜ್ ಅವರು ವೈದ್ಯರು, ಚರಕ ಆಸ್ಪತ್ರೆ, ಮರಿಯಪ್ಪ ಅವರು ಪತ್ರಕರ್ತರು, ನಟರಾಜ್ ಹೊನ್ನಹಳ್ಳಿಯವರು ರಂಗ ನಿರ್ದೇಶಕರು. ದಯಮಾಡಿ ಎಲ್ಲರನ್ನ ನಾಟಕ ಮನೆ ಮಹಾಲಿಂಗ ಅವರು ವೇದಿಕೆಗೆ ಕರೆತರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸರ್, ನಾಟಕ ಮನೆ ಮಹಾಲಿಂಗ ಅವರು ಸಭಾ ಕಾರ್ಯಕ್ರಮದಲ್ಲಿ ಇರುವಂತಹ ಎಸ್ ನಾಗಣ್ಣ ಅವರಿಗೆ, ಸಿ ವಿ ಮಹದೇವಯ್ಯ ಅವರಿಗೆ, ಸಿದ್ದಿಂಗಪ್ಪ ಅವರಿಗೆ, ಬಾಹಾ ರಮಾಕುಮಾರಿ ಅವರಿಗೆ, ಡಾಕ್ಟರ್ ಬಸವರಾಜ್ ಅವರಿಗೆ, ಮರಿಯಪ್ಪ ಅವರಿಗೆ, ನಟರಾಜ್ ಹೊನ್ನಹಳ್ಳಿ ಅವರಿಗೆ ನಾಟಕ ಮನೆಯ ಪರವಾಗಿ ಸ್ವಾಗತ, ಸುಸ್ವಾಗತ. ಈಗ ಮೊದಲಿಗೆ ರಂಗಗೌರವ ಮಂಡ್ಯ ರಮೇಶ್ ಅವರು, ಚಲನಚಿತ್ರ ನಟರು, ರಂಗ ನಿರ್ದೇಶಕರು, ಮೈಸೂರು ನಟನ ಸಂಸ್ಥಾಪಕರು. ಇವರಿಗೆ ನಾಟಕ ಮನೆ ತುಮಕೂರು ಮತ್ತು ಎಲ್ಲ ಸಹೃದಯ ಪ್ರೇಕ್ಷಕರ ಪರವಾಗಿ ರಂಗಗೌರವವನ್ನು ಏರ್ಪಡಿಸಲಾಗಿದೆ. ಈಗ ಮೊದಲಿಗೆ ರಂಗಗೌರವ. ಸೀನಾ ಸರ್ ಫೋನ್ ಹಿಡಿಸಿ ಸರ್ ಫೋನ್ ಹಿಡಿಸಿ ಕೈಗಿದೆ. ಸರಿಯಾಗಿದೆ. ಮುಗಿದು ಸರ್, ಸ್ವಾಗತ ಮುಗಿದಿದೆ. ದಿವ್ಯ ದೃಷ್ಟಿ ಕಲಾ ಸಂಸ್ಥೆಯವರು ರಮೇಶ್ ಅವರಿಗೆ ಅಭಿನಂದಿಸ್ತಾ ಇದ್ದಾರೆ.
ನಟರಾಜ್ ಹೊನ್ನಳ್ಳಿಯವರಿಗೆ ನಾಟಕ ಮನೆ ಪರವಾಗಿ ರಂಗಾಭಿನಂದನೆ. ಡಾಕ್ಟರ್ ಬಸವರಾಜ್ ಅವರು ವೈದ್ಯರು ಚರಕ ಆಸ್ಪತ್ರೆ ಇವರಿಗೆ ನಾಟಕ ಮನೆಯಿಂದ ರಂಗಾಭಿನಂದನೆ. ಶ್ರೀಮತಿ ಬಾಹಾ ರಮಾಕುಮಾರಿ ಅವರಿಗೆ ನಾಟಕ ಮನೆಯಿಂದ ರಂಗಾಭಿನಂದನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಸಿದ್ಧಲಿಂಗಪ್ಪ ಅವರಿಗೆ ನಾಟಕ ಮನೆಯಿಂದ ರಂಗಾಭಿನಂದನೆ. ಸಿ.ವಿ. ಮಹದೇವಯ್ಯ ಅವರಿಗೆ ರಂಗಾಭಿನಂದನೆ. ಪ್ರಜಾಪ್ರಗತಿ ದಿನಪತ್ರಿಕೆ ಸಂಪಾದಕರಾದಂತಹ ಎಸ್. ನಾಗಣ್ಣ ಅವರಿಗೆ ರಂಗಾಭಿನಂದನೆ.
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಸಿದ್ಧಲಿಂಗಪ್ಪ ಅವರು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ರಂಗಾಸಕ್ತರೇ, ತುಮಕೂರಿನಲ್ಲಿ ನಿನ್ನೆಯಿಂದ 2 ತಿಂಗಳ ಕಾಲ ವಿಶೇಷವಾದಂಥ ನಾಟಕ ಪ್ರದರ್ಶನವನ್ನು ನಾಟಕದ ಮನೆ ಸಹಯೋಗದಲ್ಲಿ ಏರ್ಪಡಿಸಲಾಗಿದೆ. ಈಗಾಗಲೇ ಇವತ್ತು ವಿಶೇಷವಾದಂಥ ಒಂದು ರಂಗಭೂಮಿಯ ಬಗ್ಗೆ ಮತ್ತು ರಂಗಾಸಕ್ತರೆಲ್ಲ ಸೇರಿ ಒಂದು ಚರ್ಚೆ ಕೂಡ ಮಾಡಿರ್ತಕ್ಕಂಥ ನಾವು ಗಮನಿಸಿದ್ದೇವೆ. ನಾಗಣ್ಣ ಸರ್ ಅವರು ಬಂದ ತಕ್ಷಣ ಒಂದು ನಿನ್ನೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಆಗಿರ್ತಕ್ಕಂಥ ಘಟನೆಗಳನ್ನು ಕೇಳಿದರು. ಅದ್ರ ಬಗ್ಗೆ ಒಂದು 4 ಮಾತುಗಳನ್ನು, ಮಾಹಿತಿಗಳನ್ನು ಅಷ್ಟೇ ತಮಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ನಾವು ಕಳೆದ ವರ್ಷ 2023ರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಅಂದಿನ ಸಮಾರಂಭಕ್ಕೆ ಮಾನ್ಯ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿದ್ದಾರೆ. ಅವಾಗ ನಾವು ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಕಲಾಕ್ರಮ ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆ ಇದೆ. ರಾಮನಗರದ ಜಾನಪದ ಲೋಕ ಹೇಗಿದೆ ಅದೇ ರೀತಿ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಐತಿಹಾಸಿಕ, ಪಾರಂಪರಿಕ ಕಟ್ಟಡಗಳಿದೆ, ಮತ್ತು ರಂಗಕಲೆ ಇದೆ, ಸಾಹಿತ್ಯ ಇದೆ, ವಿಜ್ಞಾನ ಇದೆ, ಇತಿಹಾಸ ಇದೆ. ಇವೆಲ್ಲವನ್ನು ಬಿಂಬಿಸ್ತಕ್ಕಂಥ ಒಂದು ಕಲಾಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಹೇಳಿದಾಗ 5 ಎಕರೆ ಜಮೀನನ್ನು ಕೊಡ್ತೀವಿ ಅಂತ ಅವಾಗ ಹೇಳಿದರು. ಅದಾದಮೇಲೆ ಅವರನ್ನು ಮನವೊಲಿಸಿದಾಗ ಇಷ್ಟೆಲ್ಲ ಪ್ರಕಾರಗಳಿರೋದ್ರಿಂದ ಹೆಚ್ಚು ಭೂಮಿ ಬೇಕು ಅಂತ ಹೇಳಿದಾಗ ಈಗ 15 ದಿನಗಳ ಹಿಂದೆ ಮತ್ತೆ ಗೃಹ ಸಚಿವರನ್ನು ಭೇಟಿ ಮಾಡಿದಾಗ ಅವ್ರು ಹೇಳಿದರು, ಒಂದು 25 ಎಕರೆ ಜಾಗವನ್ನು ಸರ್ಕಾರದ ವತಿಯಿಂದ ಕೊಡಿಸೋಣ, ನೀವುಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಡಿ, ಜಿಲ್ಲಾಧಿಕಾರಿಗಳು ಏನು ಶಿಫಾರಸು ಮಾಡಿದ್ರು ಅದನ್ನು ಸರ್ಕಾರಕ್ಕೆ ಕಳಿಸಿ ಸರ್ಕಾರದಿಂದ ಅದನ್ನು ನಮೂದನೆ ಪಡಿಸಿ ಅನುಮತಿ ಕೊಡಿಸೋಣ ಅಂತೇಳಿದರು. ಇದರ ಯೋಜನೆ ಏನಂದರೆ MOU ಮುಖಾಂತರ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳ ಮುಖಾಂತರ CSR ಅನುದಾನದಲ್ಲಿ ಮತ್ತು ಬೇರೆ ಬೇರೆ ಅನುದಾನಗಳನ್ನು ಪಡೆದುಕೊಂಡು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಅಭಿವೃದ್ಧಿಪಡಿಸಿ ಅದನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದಾಗಿದೆ. ನಿನ್ನೆ ಜಿಲ್ಲಾಧಿಕಾರಿಗಳನ್ನು ಕೇಳಿದಾಗ ಅವರು 2 ಉದಾಹರಣೆಗಳನ್ನು ಕೊಟ್ಟರು. ನಿಮಗೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಹಣ ಇಲ್ಲ, ಅದರ ಬದಲು ನೀವು ಬೇರೆ ಬೇರೆ ಅನುದಾನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದಕ್ಕಿಂತ ಮುಂಚೆ ನಿಮಗೆ ಭೂಮಿ 25 ಎಕರೆ ಜಾಗ ಎಲ್ಲಿದೆ ಅನ್ನೋದನ್ನು ನೀವೇ ಮೊದಲು ಗುರುತು ಮಾಡಿ ನಮ್ಮ ಇಲಾಖೆಯ ಮುಖಾಂತರ ತರಿಸ್ಕೊಳ್ಳೋಕೆ ಹೋದರೆ ಇದು 3 ವರ್ಷ ಆದರೂ ಪ್ರಯೋಜನ ಆಗಲ್ಲ ಮತ್ತು ಪರಿಹಾರ ಆಗಲ್ಲ. ನೀವು ಪತ್ತೆ ಹಚ್ಚಿ 3 ಜಾಗಗಳನ್ನು ಗುರುತಿಸಿ ಆ 3 ಜಾಗದಲ್ಲಿ ಒಂದನ್ನು ಸರ್ಕಾರಕ್ಕೆ ಸೂಕ್ತವಾದದ್ದನ್ನು ಶಿಫಾರಸು ಮಾಡೋಣ. ಮಾನ್ಯ ಸಚಿವರು ಮತ್ತು ಇತರೆಯವರು ಕ್ಯಾಬಿನೆಟಲ್ಲಿಟ್ಟು ಅದನ್ನು ಪಡ್ಕೊಳ್ಳಿರ್ತಕ್ಕಂಥ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಮತ್ತು ನಮಗೆ ತಿಳ್ಕೊಂಡಂಥ ರೀತಿಯಲ್ಲಿ ಮತ್ತು ನಾಗಣ್ಣ ಸರ್ ಅವರು ನಾವೆಲ್ಲ ಅನ್ಕೊಂಡಾಗೆ ಅರಕೆರೆ ಹತ್ರ ಅಮಲಾಪುರ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಥ ಒಂದು ಜಾಗ ಇದೆ. ಅದು 250 ಎಕರೆ ವಿಜ್ಞಾನ ಗುಡ್ಡ ಅಂತ ಹಿಂದೆ ಕೊಟ್ಟಿದ್ದು. ಆ ವಿಜ್ಞಾನ ಗುಡ್ಡಕ್ಕೆ ಆ ಜಾಗವನ್ನು ಬಳಸ್ಕೊಳ್ಳೋದ್ರೆ ಅದಿತ್ತು. ಮತ್ತು ಸ್ವಲ್ಪ ದಿನಗಳ ನಂತರ ಅದನ್ನು ಸ್ಟೇಡಿಯಂ ಮಾಡಬೇಕು ಅಂತಕ್ಕಂಥ ಆಲೋಚನೆಯಿಂದ ಅದು ನಿಲ್ತು. ಸ್ಟೇಡಿಯಂ ಈಗ ಬೆಳ್ಳಾವಿ ಹತ್ರ ಅಲ್ಲಿಗೆ ಸ್ಥಳಾಂತರ ಆಯಿತು. ಅಲ್ಲಿ ಸೆಂಟ್ರಲ್ ಸ್ಕೂಲ್ ಇದೆ. ಆ ಸೆಂಟ್ರಲ್ ಸ್ಕೂಲ್ ಹಿಂಭಾಗದಲ್ಲಿ ಒಂದು 25 ಎಕರೆ ಜಮೀನಿದೆ. ಅದನ್ನು ಆದರೆ ನಮಗೆ ತುಮಕೂರಿಂದ ಕೊರಟಗೆರೆಗೆ ಹೋಗ್ತಕ್ಕಂಥ ರಾಜ್ಯ ಹೆದ್ದಾರಿಯಲ್ಲಿ ಒಂದು 3-4 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಸಿಗುತ್ತೆ. ಅದು ಸೂಕ್ತ ಅಂತಕ್ಕಂಥ ಒಂದಿದೆ. ಹೀಗೆ ಇದರೆಲ್ಲ ಕಾವಲು ಯೂನಿವರ್ಸಿಟಿ ಈಗ ಏನು ಹೊಸದಾಗಿ ನಮ್ಮ ಕ್ಯಾಂಪಸ್ ಪ್ರಾರಂಭ ಆಗಿದೆ ಆ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಜಮೀನು ಈಗ ಒಂದು 3-4 ನಮ್ಮ ಗೆಳೆಯರು ಮತ್ತು ಹಿತೈಷಿಗಳು ಹೇಳಿದ್ದಾರೆ. ಆ ಸರ್ವೆ ನಂಬರು ಮತ್ತು ಅಲ್ಲಿ ಯಾವುದೋ ತಕರಾರು ಇಲ್ಲ ಅಂತಕ್ಕಂಥ ಖಾತ್ರಿಪಡಿಸ್ಕೊಂಡು ನಾಗಣ್ಣ ಸರ್ ಅವರಂಥ ಹಿರಿಯರನ್ನು ಮತ್ತು ಸ್ನೇಹಿತರುಗಳನ್ನು ಸೇರಿಸಿ ಒಂದು ಸಭೆ ಮಾಡಿ ಒಂದು ಸೂಕ್ತವಾದಂಥ 3 ಜಾಗಗಳನ್ನು ಶಿಫಾರಸು ಮಾಡಿ 1 ವಾರದ 15 ದಿವಸದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರೆ ಮತ್ತು ಅದಕ್ಕೆ ಪೀಠಿಕೆಯಾಗಿ ಇಂತಿಂತ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾಗಣ್ಣ ಸರ್ ಹೇಳಿದ್ರು. ನಾವು ಒಂದು 15-20 ಜನ ಸೇರೋಣ, ವಿವಿಧ ಕ್ಷೇತ್ರದಲ್ಲಿ ಸೇರಿ ಅದಕ್ಕೊಂದು ಶಕ್ತಿಯನ್ನು ತುಂಬೋಣ ಅಂತ ಹೇಳಿದ್ದಾರೆ. ಆ ಕೆಲಸವನ್ನು ನಾವು ನಾಗಣ್ಣ ಸರ್ ಅವರು ಮತ್ತು ಇತರೆಯವರು ಸೇರಿ ಆ ಕೆಲಸವನ್ನು ಮಾಡ್ತೇವೆ. ಇಷ್ಟು ಪ್ರಗತಿಯಾಗಿದೆ. ಕಳೆದ 1 ವರ್ಷದಿಂದ ಪ್ರಯತ್ನ ಇತ್ತು. 5 ಎಕರೆಯಿಂದ ಈಗ 25 ಎಕರೆಗೆ ಮಾನ್ಯ ಗೃಹ ಸಚಿವರು ಬಂದು ನಿಂತಿದ್ದಾರೆ. ಅದೇನಾದರೂ 25 ಎಕರೆ ನಮಗೆ ಸರ್ಕಾರ ಒದಗಿಸಿಕೊಟ್ರೆ ಬೇರೆ ಬೇರೆ ಉದಾಹರಣೆಗೆ ನಾವು ಅಂದ್ಕೊಂಡಿರ್ತಕ್ಕಂಥ ಐತಿಹಾಸಿಕ ಪರಂಪರೆಯನ್ನು ಉಳಿಸ್ತಕ್ಕಂಥದ್ದು ಒಂದು ಭಾಗ, ರಂಗಭೂಮಿಗೆ ಸಂಬಂಧಪಟ್ಟಂಥ ಒಂದು ಭಾಗ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಭಾಗ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಹೀಗೆ ವಿಶಿಷ್ಟ ಪ್ರಕಾರಗಳನ್ನು. ಯಾಕೆಂದರೆ ತುಮಕೂರು ಜಿಲ್ಲೆ ಕರ್ನಾಟಕದ ಹೆಬ್ಬಾಗಿಲು. ತುಮಕೂರು ಜಿಲ್ಲೆಯಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಈ ಎಲ್ಲ ಪ್ರಕಾರಗಳು ಕೂಡ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಇತಿಹಾಸ ಇದೆ. ಈ ಎಲ್ಲವನ್ನು ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಆಲೋಚನೆ ಮಾಡತಕ್ಕಂಥ ಉದ್ದೇಶ ಇದೆ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಭೂಮಿಯ ಒಂದು
ಒಂದು ಗುರುತಿಸುವಿಕೆ ಆದಮೇಲೆ ಸರ್ಕಾರದಿಂದ ಖಾತ್ರಿ ಆಗುತ್ತೆ ಅನ್ನೋಂಥ ಹಂತದಲ್ಲಿ ಸಾರ್ವಜನಿಕರನ್ನು ಕೂಡ ಕರೆದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಅದಕ್ಕೆ ಜೀವಕಳೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ, ಮತ್ತು ಇವತ್ತು ವಿಶೇಷವಾಗಿ ನಮಗೆ ಈ ಒಂದು ನಾಟಕದ ಮನೆ ಮಹಾಲಿಂಗವರು ನಮ್ಮ ಜಿಲ್ಲೆಯ ಎಲ್ಲ ರಂಗಾಸಕ್ತರ ಪರವಾಗಿ ಮಂಡ್ಯ ರಮೇಶ್ರವರನ್ನು ಸನ್ಮಾನ ಮಾಡಿದ್ದಿಲ್ಲ, ನಿಜಕ್ಕೂ ಕೂಡ ನಮ್ಮನ್ನು ನಾವೇ ಗೌರವಿಸ್ಕೊಂಡಂತೆ. ಮಂಡ್ಯ ರಮೇಶ್ರವರನ್ನು ಗೌರವಿಸೋದಲ್ಲ, ನಮ್ಮನ್ನು ನಾವೇ ಗೌರವಿಸ್ಕೊಂಡಂತೆ. ಅಂದರೆ ಇಡೀ ಜೀವಮಾನವನ್ನೇ ರಂಗಕಲೆಗೋಸ್ಕರ, ರಂಗಭೂಮಿಗೋಸ್ಕರ ಮತ್ತು ಯುವಕರಿಗೋಸ್ಕರ ಈ ಒಂದು ಕಲೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂಥ ಹಗಲು ರಾತ್ರಿ ಶ್ರಮಿಸಿರ್ತಕ್ಕಂಥ ರಮೇಶ್ ಅವರನ್ನು ಗುರುತಿಸಿರ್ತಕ್ಕಂಥದ್ದು ಮತ್ತು ಗೌರವಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂಥ ಕೆಲಸ. ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ರಂಗಾಸಕ್ತರ ಪರವಾಗಿ, ಸಾಹಿತ್ಯಾಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ನಮ್ಮ ಮಂಡ್ಯ ರಮೇಶ್ ಅಣ್ಣನಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಜಿಲ್ಲೆಯ ಮೇಲೆ ಅಭಿಮಾನ ಇಟ್ಟು ಬನ್ನಿ. ಗುಬ್ಬಿ ವೀರಣ್ಣಂತ ಅವರು ಈ ಜಿಲ್ಲೆಯಲ್ಲಿ ಇದ್ದು ಹೋಗಿರ್ತಕ್ಕಂಥದ್ದು, ಮತ್ತು ಆಸೆಯ ಚಕ್ರವರ್ತಿ ಅಂತಕ್ಕಂಥ ನರಸಿಂಹರಾಜರವರು ನಮ್ಮ ಜಿಲ್ಲೆಯಲ್ಲಿ ಇದ್ದು ಹೋಗಿರ್ತಕ್ಕಂಥವ್ರು, ಹೀಗೆ ಅಲ್ಲ ಮಾಸ್ಟರ್ ಹಿರಣ್ಣಯ್ಯನಂತವರಾಗ್ಬೋದು, ಇವರೆಲ್ಲರೂ ಕೂಡ ರಂಗಭೂಮಿಗೆ ನಟಭಯಂಕರ ಗಂಗಾಧರ ರಾಯರು, ಇವರೆಲ್ಲರೂ ಒಂದೊಂದು ಹೆಸರನ್ನು ತೆಗೆದುಕೊಂಡು ಹೋಗ್ತಾ ಹೋದರೆ ತುಮಕೂರು ಜಿಲ್ಲೆ ಎಂಥ ಅದ್ಭುತವಾದಂತಹ ಒಂದು ಕಲಾ ಪ್ರಪಂಚಕ್ಕೆ ಕೊಡುಗೆಗಳನ್ನು ಕೊಟ್ಟಿದೆ ಅಂತಕ್ಕಂಥದ್ದು ನಾವು ಗಮನಿಸಿ ನೋಡ್ಬೋದು. ಆ ಒಂದು ಪರಂಪರೆಯಲ್ಲಿ ತಾವು ನಮ್ಮ ಜಿಲ್ಲೆಗೆ ಬಂದು ನಮ್ಮೆಲ್ಲರ ಪ್ರೀತಿ ಆರೈಕೆಗಳನ್ನು ಸ್ವೀಕಾರ ಮಾಡಿದ್ದಕ್ಕೆ ನಾಟಕ ಮನೆ ಪರವಾಗಿ ಮತ್ತು ತುಮಕೂರಿನ ಎಲ್ಲ ರಂಗಾಸಕ್ತರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮಸ್ಕಾರ. ಸಿದ್ಲಿಂಗಪ್ಪ ಅವರಿಗೆ ಅಭಿನಂದನೆಗಳು. ಈಗ ನಟರಾಜ್ ಹೊನ್ನವಳ್ಳಿ ಅವರು ಒಂದೆರಡು ಮಾತಾಡೋಣ ಆಟೋಬೇಕು ಕೇಳ್ಕೊಳ್ತಾ ಇದ್ದಾರೆ. ಆಗಲೇ ನಾನು ಮಾತಾಡಿದ್ದೆ, ಈಗಲೂ ಮಾತಾಡುವ ನಿಮಗೆಲ್ಲ ಕೆಲವು ಮಾತುಗಳನ್ನ ನಾನು ಹೇಳ್ತೀನಿ. ಸಿದ್ಲಿಂಗಪ್ಪನವರು ಒಂದು ಕಲಾಗ್ರಾಮ ಏನೋ ಒಂದು ದೊಡ್ಡ 25-30 ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿನಲ್ಲಿ ಒಂದು ತೀನಂ ಶ್ರೀಕಂಠಯ್ಯನವ್ರದ್ದು ಒಂದು ಹೆಸರಿನಲ್ಲಿ ಒಂದು ಕಲಾಮಂದಿರ ಮಾಡಿದ್ದಾರೆ. ಅದನ್ನು ಯಾರು ನೋಡ್ಕೊತಾ ಇಲ್ಲ, ಕಿಬ್ಬಿದ್ದವರು. ನರಸಿಂಹರಾಜು ಅವ್ರ ಹೆಸರಿನಲ್ಲಿ ತಿಪ್ಟೂರಲ್ಲಿ ಮಾಡಿದ್ದಾರೆ. ಅದು ಸಾರ್ವಜನಿಕರಿಗೆ ಬಳಕೆಗೂ ಸಿಕ್ಕಿಲ್ಲ. ಜೊತೆಗೆ ಅದು ರೆನೋವೇಟ್ ಮಾಡ್ತೀವಿ ಅಂತೇಳಿ 1 ಕೋಟಿಯಿಂದ 4 ಕೋಟಿಗೆ ಹೋಗಿದೆ. ಸೊ ನಾವು ಯಾವುದೇ ಜಾಗವನ್ನು ಮಾಡಬೇಕು ಅಂದರೆ ಮೊದಲು ಒಬ್ಬ ಒಳ್ಳೆಯ ಆರ್ಕಿಟೆಕ್ಟ್ ತಗೊಂಡು ರಂಗಮಂದಿರಕ್ಕೆ ಮಾಡ್ತಿದ್ದೀವ, ಯಾವ ಕಾರಣಕ್ಕೆ ಮಾಡ್ತಿದ್ದೀವಿ ಅಂತ ಇಟ್ಕೊಂಡು ಮಾಡುವ ಕೆಲಸ ಮಾಡಬೇಕು. ಮೊದಲೊಂದು ಬಿಲ್ಡಿಂಗ್ ಕಟ್ಟಿಬಿಟ್ಟು ಆಮೇಲೆ ಅದರೊಳಗಡೆ ರಂಗಮಂದಿರ ಕೂರಿಸೋದಕ್ಕೆ ಹಲವು ಕಡೆ ಮಾಡ್ತಾರೆ. ಸೊ ನಾನು ಹೇಳೋದೇನು, ನೀವು ನಮ್ಮ ಬಯಲುಸೀಮೆಯ ಎಕ್ಸ್ಪ್ರೆಷನ್ ಇಟ್ಕೊಂಡು ಬಯಲುಸೀಮೆಯ ರಂಗಾಯಣ ಅಥವಾ ಬಯಲುಸೀಮೆಯ ಕಲಾಗ್ರಾಮ ಅನ್ನುವ ಕಾನ್ಸೆಪ್ಟ್ ಒಳಗಡೆ ಹಲವಾರು ಜನರನ್ನು ಸೇರಿಸಿ ಮಾಡಬೇಕು. ಅದಕ್ಕೊಂದು ಸರಿಯಾದ ಒಂದು ಪ್ರಸ್ತಾವನೆಯನ್ನು ಮಾಡಬೇಕಾದ್ರೆ ಏನಕ್ಕೆ ಮಾಡ್ತೀವಿ, ಯಾಕೆ ಮಾಡ್ತೀವಿ. ಯಾಕೆಂದರೆ ಭಾಳ ಕಡೆ ಇಂಡಿಯಾದಲ್ಲಿ ಭಾಳ ಕಡೆ ಮಾಡಿದ್ದಾರೆ, ಭೂಪಾಲಲ್ಲೂ ಮಾಡಿದ್ದಾರೆ. ಎಲ್ಲವೂ ಕೂಡ ಹಾಳು ಬಿದ್ದು ಹೋಗ್ತಾ ಇದೆ. ಸರ್ಕಾರ ಹಣ ಕೊಡುತ್ತೆ, ಯಾವುದಾದ್ರೂ ಮೂಲದಿಂದ ಬರುತ್ತೆ, ಅದನ್ನು ಯಾರೂ ಸರಿಯಾಗಿ ನಡೆಸ್ತಾ ಇಲ್ಲ. ಆದರೆ ನನ್ನ ಮುಂದಿನ ಇದೇನೆಂದರೆ, ನೀವೆಲ್ಲ ಅಲ್ಲಿ ಹೆಚ್ಚು ಕೆಲಸ ಮಾಡುವ ಹಾಗೆ ಅದನ್ನು ತೊಡಗಿಸುವ ಹಾಗೆ ಮೊದಲು ಒಂದು ಕ್ರಿಯಾ ಯೋಜನೆ ಮಾಡಿಕೊಂಡು ಅದಕ್ಕೆ ಧುಮುಕೋದು ಭಾಳ ಒಳ್ಳೆಯದು. ಮುಂಚೆ ಒಂದು ಜಾಗ ಕೊಡಿ, ನಾವೆಲ್ಲ ಏನೇನೇನೋ ಮಾಡ್ಕೋತೀವಿ ಅನ್ನೋದು ಸರಿಯಾದ ಕ್ರಮ ಅಲ್ಲ. ನಾವೇನು ನಿಜವಾಗ್ಲೂ ಏನು ಮಾಡ್ತೀವಿ, ಅಲ್ಲಿ ಯಾವ ಥರದ ರಂಗಮಂದಿರ ಕಟ್ತೀವಿ, ಎಷ್ಟು ಅಗಲ ಎಷ್ಟು ಉದ್ದದ ರಂಗಮಂದಿರ ಕಟ್ತೀವಿ. ರಂಗಮಂದಿರ ಕಟ್ಟಕ್ಕೆ ಒಬ್ಬ ಒಳ್ಳೆ ಆರ್ಕಿಟೆಕ್ಟ್ ಇದ್ದಾರ ಕರ್ನಾಟಕದಲ್ಲಿ, ಅಥವಾ ಇವರೇ ಯಾವುದೋ ಡಿಪಾರ್ಟ್ಮೆಂಟ್ನವರು ಕಂಬಗಳನ್ನು ಕಟ್ಟಿ, ಇನ್ನೊಂದು ಕಟ್ಟಿ, ಮತ್ತೊಂದು ಕಟ್ಟಿ, ಆಮೇಲೆ ಅದರೊಳಗೆಲ್ಲ ರಂಗಮಂದಿರ ಕೂರಿಸಿ ಈ ಥರದ್ದೆಲ್ಲ ಅವಸ್ಥೆಗಳನ್ನು ಮಾಡಬಾರ್ದು. ಸೊ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಇವತ್ತಿನ ಸಂದರ್ಭದಲ್ಲಿ ಅಂದರೆ, ರಮೇಶ್ ಅವರಿಗೆ ನಟನ ಕಟ್ಟಬೇಕಾದ್ರೆ ಅವರು ರಂಗಾಯಣದಲ್ಲಿ ಅನುಭವ ತಗೊಂಡು ನಟರಾಗಿ, ನಿರ್ದೇಶಕನಾಗಿ, ಮತ್ತು ಒಂದು ಪುಟ್ಟ ರೆಪರ್ಟ್ರಿ ಮಾಡಿ ಎಲ್ಲ ಕಡೆ ಓಡಾಡಿ, ಅವರು ಮತ್ತು ಅವರ ಸ್ನೇಹಿತರ ಇಲ್ಲಿಂದ ಒಂದು ನಟನ ಕಟ್ಟಿದಾಗ
ರಂಗಭೂಮಿಯ ಒಂದು ನಾಟಕಕ್ಕೆ ಹೇಗಿರಬೇಕು ಅಂತ ಗೊತ್ತಾಗುತ್ತೆ. ಎಷ್ಟು ಸ್ಪೇಸ್ ಇರಬೇಕು, ಅದನ್ನು ಮೇಂಟೈನ್ ಹೆಂಗೆ ಮಾಡಬೇಕು, ನಟ ನಟಿಯರು ಹೆಂಗೆ ಕಾಣಿಸ್ಬೇಕು, ಬೆಳಕು ಹೇಗಿರಬೇಕು, ಇದನ್ನೆಲ್ಲ ಬಿಟ್ಬಿಡಬಾರ್ದು ನಾವು. ಸೊ ಅದಕ್ಕೆ ಆ ರೀತಿಯ ಒಂದು ಇದನ್ನು ಮಾಡಿ ಅಂತ ಹೇಳಿ ಇವತ್ತಿನ ನಾಟಕ ಭಾಳ ವಿಶೇಷವಾದ ನಾಟಕ. ಬಹುಶಃ ಇದಾಗಿತ್ತೋ ಇಲ್ಲೋ ಗೊತ್ತಿಲ್ಲ. ಚೋರಚರಣದಾಸ ಹಬೀಬ್ ತನ್ವೀರ್ ಅಂತ ಭಾಳ ದೊಡ್ಡ ನಾಟಕಕಾರರು ಮತ್ತು ಭಾಳ ದೊಡ್ಡ ಪೊಯೆಟ್, ಉರ್ದು, ಹಿಂದಿ, ಇಂಗ್ಲೀಷ್, ಸಂಸ್ಕೃತ ಬಲ್ಲಂಥ ಭಾಳ ದೊಡ್ಡ ದೇಶದ ಭಾಳ ದೊಡ್ಡ ನಿರ್ದೇಶಕರು. ಅವರು ಒಂದು ಭಾಳ ಮುಖ್ಯವಾದ ಕೆಲಸ ಮಾಡಿದ್ದು ಛತ್ತೀಸ್ಗಢ ಮೂಲಕ ಟ್ರೈಬಲ್ಸ್ನೆಲ್ಲ ಸೇರಿಸಿ ಹಲವು ನಾಟಕಗಳನ್ನು ರೂಪಿಸಿದರು. ಅಲ್ಲಿ ಚರಣದಾಸ್ ಚೌರ್ ಕೂಡ ಅಲ್ಲಿಂದ ರೂಪಿತಗೊಂಡರು. ಮಿಟಿಕಿ ಗಾಡಿ ಅಂದರೆ ಮಣ್ಣಿನ ಬಳ್ಳಿ ನಾಟಕನ, ಉತ್ತರಾಮಚರಿತೆ ಅಂತ ನಾಟಕನ ನಮ್ಮ ಟ್ರೈಬಲ್ಗಳು ಮಾಡಿದರು. ಅದಕ್ಕೆಲ್ಲ ನಿಮಗೆ ಡಾಕ್ಯುಮೆಂಟ್ರಿ ಸಿಗುತ್ತೆ. ಒಂದು ಪುಟ್ಟ ಊರಲ್ಲಿ ಅದನ್ನು ಇಡೀ ತಗೊಂಡು ಅವರು ಹಲವು ಪ್ರೊಫೆಷನಲ್ಸ್ನ ಹೇಗೆ ನಾವು ತಯಾರು ಮಾಡ್ಕೋಬೇಕು ಅನ್ನೋದನ್ನು ಹಳ್ಳಿಯ ಮುಖಾಂತರ ಕಲಿಸ್ತಾರೆ ಅವರು. ಈ ನಟನಕ್ಕೂ ಅದಕ್ಕೂ ಭಾಳ ಸಂಬಂಧ ಇದೆ. ನಟನ ನಿಧಾನಕ್ಕೆ ಶುರುವಾಗಿ ಪರೀಕ್ಷೆ ಆಗಿ ತುದಿಗೆ ನಟನ ಅಂತ ಮಾಡಿಕೊಂಡು ನಮ್ಮ ಅವಶ್ಯಕತೆಗೆ ಯಾವ ಜಾಗ ಬೇಕು ಅಂತ ಕಂಡುಕೊಂಡಿರ್ತದೆ. ನಾವು ಮುಂಚೆನೇ ಒಂದು ರಂಗಮಂತ್ರ ಇಟ್ಕೊಂಡು ನಾಟಕ ಮಾಡೋಕ್ಕೆ ಬರೋಲ್ಲ. ನಮಗೆ ರಂಗಮಂತ್ರ ಏನಕ್ಕೆ ಬೇಕು, ನಾವು ಯಾವುದನ್ನು ಬಳಸ್ತೀವಿ, ಜಾಗ ಏನು ಬೇಕು, ಆ ಜಾಗದಲ್ಲಿ ನಾಟಕನ ಹೆಂಗೆ ಕಟ್ತೀವಿ ಅನ್ನೋದಕ್ಕೊಂದು ಮಾಡೆಲ್ ನಟನ ನಾನಿನ್ನೂ ನೋಡಿಲ್ಲ. ಭಾಳ ಜನ ಹೇಳ್ತಾರೆ, ಅಕ್ಷರ ಅವರು ಹೇಳಿದ್ರು ಮೊನ್ನೆ ಹೋಗಿದ್ದನ್ನ. ಹಾಗೆ ನೀವು ಪುಟ್ಟ ಜಾಗದಲ್ಲಿ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡ್ಬೋದು. ತುಂಬ ದೊಡ್ಡದಾದರೆ ನಮ್ಮ ಕೈ ಮೀರೋದು. ಪುಟ್ಟ ಜಾಗಗಳೇ ಇವತ್ತು ಹೆಚ್ಚು ಕೆಲಸ ಮಾಡ್ತಾರೆ. KGF ನಾಟಕ ನೋಡಿದ್ರಲ್ಲ, ಆಲ್ಮೋಸ್ಟ್ ಅದು 80% ಒಂದು ರೂಮಲ್ಲಿ ರೆಡಿ ಆಗಿತ್ತು. KGF ನಾಟಕ ಅದು ಹಣ ಬಂತು, ಅದಕ್ಕೆ ಬಂಡವಾಳಶಾಹಿ, ಅದೆಲ್ಲ ಬೇರೆ ಬೇರೆ ಪ್ರಶ್ನೆಗಳು. ಆದರೆ ನಮಗೆ ಬೇಕಾದ ಜಾಗ ತುಮಕೂರಲ್ಲಿ ಏನು ನಮಗಿರೋದು ಒಂದು ಭಾಳ ದೊಡ್ಡ ಐಕಾನ್ ಇರೋದು. ಗುಬ್ಬಿ ವೀರಣ್ಣ ಅಂತ ಒಬ್ಬರು ನಾಟ್ ಓನ್ಲಿ ನಿರ್ದೇಶಕ, ನಾಟ್ ಓನ್ಲಿ ನಟ, ಭಾಳ ದೊಡ್ಡ ರಂಗ ವ್ಯವಹಾರವನ್ನು ಕಲಿಸ್ತವರು. ಅವರೇ ಬರ್ತಿರುವ 4 ಸಾಲನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಅವರು ಪ್ರತಿ ಸತಿನೂ ಒಂದೊಂದು ಕಂಪ್ನಿನ ಒಂದೊಂದು ಕಡೆ ಮೊಕ್ಕಾಂ ಮಾಡೋದು. 1 ತಿಂಗಳು 2 ತಿಂಗಳು ಇಲ್ಲಿ ಕೇಳಿಸ್ಕೋಬೇಕು ನೀವು. ಗುಬ್ಬಿ ವೀರಣ್ಣ ಎಷ್ಟು ಮುಖ್ಯವಾಗಿ ಅಂತ 1 ತಿಂಗಳು 2 ತಿಂಗಳು ಹೀಗೆ ಬೇರೆ ಬೇರೆ ಕಡೆ ಮೊಕ್ಕಾಂ ಮಾಡೋದು. ಬೇರೆ ಊರುಗಳಿಗೆ ಮೊಕ್ಕಾಂ ಹೋಗಬೇಕಾಗಿತ್ತು. ಅವಾಗ ಗಾಡಿನಲ್ಲಿ ಅಥವಾ ಟ್ರ್ಯಾಕ್ಟ್ರಲ್ಲಿ ಇದರಲ್ಲಿ ತಗೊಂಡು ಹೋಗ್ಬೇಕಾಗಿತ್ತು. ತಗೊಂಡು ಹೋದ್ಮೇಲೆ ಏನು ಹೇಳಿ, ಒಂದು ನಿಮಿಷ ನನ್ನ ಮಾತು ಮಾತಾಡಿ, ಭಾಳ ಡಿಸ್ಟರ್ಬ್ ಆಗ್ತದೆ ಮಾತಾಡಿ. ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಅವರು 3 ಜನನ ಬಿಟ್ಟು ಹೋಗಲ್ಲಂತೆ. ಅವ್ರ ಗಾಡಿಗಳು ಅಥವಾ ಟ್ರ್ಯಾಕ್ಟ್ರಿಗಳು ಅಥವಾ ಲಾರಿ ಎಲ್ಲ ಟೆಂಟ್ನ ವಸ್ತುಗಳನ್ನ ತಗೊಂಡು ಹೋದ್ಮೇಲೆ 3 ಜನನ ಬಿಟ್ಟು ಹೋಗಲ್ಲಂತೆ. ಆ 3 ಜನರ ಕೆಲಸ ಏನು ಅಂತಂದರೆ, ಬೆಳಗ್ಗೆ ರಾತ್ರಿ ಕಾಣ್ತಿರ್ಲಿಲ್ವಲ್ಲ, ಹಗ್ಗ, ಆಮೇಲೆ ತಂತಿ, ಮೊಳೆಗಳು ಎಲ್ಲವನ್ನು ಆಯ್ಕೊಂಡು ಮುಂದಿನ ಊರಿಗೆ ಬರೋಲ್ಲಂತ. ನಾವು ಥಿಯೇಟ್ರ್ನವ್ರು ಏನು ಅಂತಂದರೆ ಹಗ್ಗ, ಪಿನ್ನು, ಅದು ಇದು ಎಲ್ಲ ಮರೆತು ಮುಂದಿನ ನಾಟಕಕ್ಕೆ ಅಷ್ಟೇ ತರಿಸಿ ನಾಟಕ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ವಿ. ಅಂದರೆ ಒಂದು ಕಂಪ್ನಿ ಕಟ್ಟಬೇಕಾದ್ರೆ ಎಷ್ಟು ಜತನದಿಂದ ಕಡೆಯವರೆಗೂ ನೋಡ್ಕೊಳ್ಳುವಂಥ ಒಂದು ವ್ಯವಹಾರವನ್ನು ಗುಬ್ಬಿ ವೀರಣ್ಣವರು ರೂಪಿಸಿದ್ರು. ಅಂದರೆ ನಮಗಿನ್ನೂ ಆ ರೀತಿಯ ಒಂದು ಕಾಪಿಡುವಿಕೆ ಬರಲಿಲ್ವಲ್ಲ ಅಂತ ನನಗೆ ಭಾಳ ದುಃಖ ಆಗ್ತಿದೆ. ಆದರೆ ನಾವೆಲ್ಲರೂ ಸೇರಿದರೆ ಇವಾಗೇನೋ 25 ಎಕರೆ 5 ಎಕರೆ 3 ಎಕರೆ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ.
ಅದನ್ನು ನೀವೆಲ್ಲರೂ ಸೇರಿ ರೂಪಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಅಥವಾ ರಂಗಭೂಮಿಯವರು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿ, ನೀವು ಸರ್ಕಾರಕ್ಕೆ ಕೊಡ್ತಿದ್ದಾಗೆ ಅವರು ಯಾತಕ್ಕೋ ಒಂದು ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ, ಅವರವ್ರು ಭೀಮ್ ಹಾಕ್ಬಿಡ್ತಾರೆ, ಒಡೆಯಲ್ಲ ಸರ್ ಅಂತಾರೆ, ಗೊತ್ತಾಯ್ತಾ? ಅವ್ರಿಗೆ ಆರ್ಟ್ ಬಗ್ಗೆ ಒಂದು ಸ್ವಲ್ಪನೂ ಇಲ್ಲ ಡಿಪಾರ್ಟ್ಮೆಂಟ್ಗಳಿಗೆ, ನಾನು ನೋಡಿದ್ದು. ಆಮೇಲೆ ರಂಗಮಂದಿರಕ್ಕೆ ನೀವು ಒತ್ತಾಡಬೇಕಂತೆ, ಮಳೆ ಎಲ್ಲಿ ಹೊಡೆಯಬೇಕು, ಏನು ಮಾಡಬೇಕು ಅಂತ. ನೀವು ರಂಗಮಂದಿರಗಳು ವರ್ಲ್ಡ್ PDF ಕೂಡ ಇದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ರಂಗಮಂದಿರನ ರೂಪಿಸ್ಬೋದು ಮತ್ತು ಯಾವ್ಯಾವ ರೀತಿಯ ತಜ್ಞರಿದ್ದಾರೆ, ಅಕಾಸ್ಟಿಕ್ ಮಾಡೋದು ಹೆಂಗೆ, ಮುಂಚೆನೇ ಏನೇನೋ ಕಟ್ಬಿಡೋದು, ಆಮೇಲೆ ಮಡಕೆ ಇಳಿ ಬಿಡೋದು, ಈ ಥರ ಏನೋ ಮಾಡೋದು, ಸರಿ ಕೇಳಿಸ್ತಲೇ ಇರೋದು ಒಂದು. ಸೊ ನಾವು ಗುಬ್ಬಿ ವೀರಣ್ಣವ್ರನ್ನ ಯಾಕೆ ಉಳಿಸ್ಕೋಬೇಕು ಅಂದರೆ ಅವರು ಇದ್ದಾಗ ಅವರು ಭಾಳ ದೊಡ್ಡ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ. ನಾವು ಅವರ ಶಕ್ತಿಯನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಇವೆಲ್ಲ ಯೋಚನೆ ಮಾಡಿ ನಾನು ಆ್ಯಕ್ಚುಲಿ ಬರ್ತಿರಲಿಲ್ಲ, ಮಾತಾಡ್ತೀನಿ ಜಾಸ್ತಿ, ಮನೆಯಲ್ಲ ಎದುರಾಗ್ತೀನಿ. ಯಾಕೆಂದರೆ ನನಗೆ ಕರ್ನಾಟಕದಲ್ಲಿ ಮತ್ತು ಹೊರಗಡೆ ವೈರಿಗಳೇ ಹೆಚ್ಚು, ವೈರಿಗಳ ಜೊತೆನೇ ಹೆಚ್ಚು ನಾನು ಜೀವನ ಮಾಡೋಣ. ಆದ್ದರಿಂದ ಇಲ್ಲೂ ಹೆಚ್ಚು ವೈರಿಗಳು ಆಗಿ ನಮ್ಮ ಗುಬ್ಬಿ ವೀರಣ್ಣವರು ಹರಕೆ ನಮ್ಮ ರಮೇಶ್ ಅವರ ಮೇಲೆ ಇಲ್ಲಿ ಹೆಚ್ಚು ಕೆಲಸನ ರಮೇಶ್ ಅವರು ಮಾಡಲಿ ಅಂತ ಹೇಳಿ ಅವರ ಅಭಿನಂದನೆ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಂಥ ಮಾಲಿಂಗು ಅವರ ವಾಯ್ಸು ಎಲ್ಲೋ ಬಾವಿಲಿ ಬಿದ್ದಂಗೆ ಕೇಳಿಸ್ತಾ ಇತ್ತು ನನಗೆ. ನನಗೆ ಹೆದರಿಕೆ ಆಗಿತ್ತು, ಇಲ್ಲಪ್ಪ ಏನು ಹೋಗಲೇಬೇಕು, ನಾನು ರಾತ್ರಿ ಬಂದು ಕಾಡಕ್ಕೆ ಶುರು ಮಾಡಿಬಿಟ್ಟಿದ್ರೆ ಹೆಂಗೆ, ಅದಕ್ಕೇ ಮಾಲಿಂಗಿಗೋಸ್ಕರ ಬಂದಿದ್ದು ನಾನು. ಜೊತೆಗೆ ರಮೇಶನ್ ಅವ್ರು ಬಂದಾಯಿತು. ಮಾಲಿಂಗ ತುಂಬ ಕೆಲಸ ಮಾಡಿದ್ದಾರೆ, ಅವ್ರದ್ದೊಂದು ನಾಟಕ ಮನೆ ಅಂತಿದೆ, ಅದನ್ನು ಕೂಡ ನೀವು ಕೊಡ್ತಾಗಿ ರೂಪಿಸ್ಕೋಬೋದು. ಅದ್ರ ಮೇಲೆ ಹೆಚ್ಚೆಚ್ಚು ಆಮೇಲೆ ಚರ್ಚೆಗಳನ್ನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಕೂಡ ನಾಟಕವನ್ನು ನೋಡೋದಕ್ಕೆ ಬಂದಿದ್ದೀರಿ. ನಾಟಕಕ್ಕೆ ತೊಂದರೆಯಾಗದಂತೆ ಸಭಾ ಕಾರ್ಯಕ್ರಮ ನಾನು ಮುಗಿಸ್ಕೊಳ್ಬೇಕಾಗಿರೋದ್ರಿಂದ ಈಗ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಎಸ್ ನಾರಾಯಣ ಅವ್ರನ್ನ ಕೇಳ್ಕೊಳ್ತಾರೆ. ಎಲ್ಲ ರಂಗಾಸಕ್ತರಿಗೆ ನಮಸ್ಕಾರ. ಎಲ್ಲ ನಾಟಕದ ಒಂದು ನಿರೀಕ್ಷೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಂಡಂತೆ ಇವತ್ತು ರಂಗ ಗೌರವ ಅಂತಕ್ಕಂಥದ್ದನ್ನು ಒಂದು ಕಾರ್ಯಕ್ರಮ ಇಟ್ಕೊಂಡು ರಮೇಶ್ ಅವ್ರನ್ನ ಸತ್ಕರಿಸ್ತಾ ಇರ್ತಕ್ಕಂಥದ್ದು ತುಮಕೂರಿನ ಎಲ್ಲರನ್ನೂ ಕೂಡ ನಾವು ಸಂತೋಷ ಪಡ್ತಕ್ಕಂಥದ್ದು. ಅವರ ನಿರಂತರತೆ ಯಾವಾಗಲೂ ಕೂಡ ತುಮಕೂರು ಕಡೆ ಇರಲಿ ಅಂತಕ್ಕಂಥದ್ದು. ಇವತ್ತು ಈ ಒಂದು ಸಮಾರಂಭಕ್ಕೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಹೆಚ್ಚು ಆಸಕ್ತಿನ ವಹಿಸ್ಕೊಂಡು ಎಲ್ಲರಿಗೂ ದೊರಕತಕ್ಕಂಥ ಸಿ ವಿ ಮಾಧವನವರು ಇವತ್ತು ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದಾಯಕ. ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಸಿದ್ಧಲಿಂಗಪ್ಪನವರು ಒಂದು ಹೊಸ ಸುದ್ದಿನೂ ಕೂಡ ಇವತ್ತು ರಂಗಕ್ಷೇತ್ರಕ್ಕೆ ಒಂದು ಜಾಗ ಬೇಕು ಅಂತಕ್ಕಂಥ ಸುದ್ದಿಯನ್ನು ಮತ್ತು ತಂದಿರ್ತಕ್ಕಂಥದ್ದು. ಮತ್ತು ನಮ್ಮ ರಾಮಕುಮಾರಿಯವರನ್ನು ಕೂಡ ಅದೇ ನಿಟ್ಟಿನಲ್ಲೂ ಕೂಡ ಹೆಚ್ಚಿಗೆ ಆಸಕ್ತಿನೂ ಕೂಡ ಇಟ್ಕೊಂಡಂತೆ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಮತ್ತು ನಟರಾಜ್ ಅವರು ಯಾವಾಗಲೂ ಕೂಡ ಶತ್ರುಗಳು ಕಟ್ಕೊಂಡು ನಾನು ನನ್ನ ಕಲೆಯನ್ನು ಮುಂದುವರಿಸ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಅದಿರಬಾರ್ದು ಅಂತಕ್ಕಂಥದ್ದನ್ನು ನಾನು ಆಶಿಸ್ತಾ ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನೇನೋ ಅಂದ್ಕೊಂಡು ಬಂದ್ವಿ. ಇದು ಒಂದು ಈ ರಂಗಕಲೆಯನ್ನು ಪುನರುಜ್ಜೀವನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಕ್ರಿಯೆ ಇವಾಗ ಪ್ರಾರಂಭ ಆಗಬೇಕಾಗುತ್ತೆ. ಅದು ಕಾಲಘಟ್ಟದಲ್ಲಿ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಅದು ಹೊಂದಿಕೊಂಡಂತೆ ನಾವು ರಂಗಕಲೆಯನ್ನು ಪೋಷಿಸಬೇಕಾಗುತ್ತೆ, ಉಳಿಸ್ಬೇಕಾಗುತ್ತೆ. ಅದು ಯಾವತ್ತೂ ಒಂದು ರಂಗಕಲೆ ಇಲ್ಲದೆ ಹೋದರೆ ಮುಂದಿನ ಕಲೆಗಳ್ಯಾವು ಕೂಡ ಊರ್ಜಿತ ಆಗಲ್ಲ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ನಾವು ಈ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲೂ ಕೂಡ ನಮ್ಮೂರಿನಲ್ಲೂ ನಾನು ಕಂಡಂತೆ ಆರಂಭ ಶುರುತ್ವ ನಮಗೆ ತುಂಬ ಜಾಸ್ತಿ ಇರುತ್ತೆ. ಯಾವುದಾದ್ರೂ ಒಂದು ವಿಚಾರವನ್ನು ನಾವು ತಗೊಂಡಾಗ ಯಾರಾದ್ರೂ ಕೂಡ ಒಂದು 50 ಜನ ಇದ್ದರೆ 5 ಜನನೇ ಕೂಡ ಅದರಲ್ಲಿ ಮಾಡೋದು. ಆ 5 ಜನ ಆದಷ್ಟು ಕೂಡ ಯಾರ್ಯಾರು ಅದರಲ್ಲಿ ಮಾತಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಹುಡುಕಿ ನಮಗೆ 5 ಜನ ಯಾರು ಸರಿಯಾಗಿ ಸಿಗ್ತಾರೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ನಿರಂತರವಾಗಿ ಯಾರ್ಯಾರನ್ನು ನಾವು
ಅವರ ಬಳಿ ಹೋಗಿ ನಮ್ಮ ನಿವೇದನೆಗಳನ್ನು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆದರೆ ಕೆಲಸಗಳು ಗ್ಯಾರಂಟಿ ಆಗ್ತದೆ. ಆ ಕೆಲಸವನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಇವತ್ತು ಮಾತಾಡಿ ಹೋಗ್ತಕ್ಕಂಥದ್ದಾಗಲ್ಲ. ಭಾಳ ರಂಗಾಸಕ್ತರು ತುಂಬ ಇದ್ದಾರೆ. ಆದರೆ ಇಲ್ಲಿ ಮಾತಾಡಿ ಹೋಗ್ತಕ್ಕಂಥದ್ದು ಹಾಗಾಗಿನೂ ಕೂಡ ಇವತ್ತು ನಟರಾಜ್ ಹೇಳ್ತಾ ಇದ್ರು, ನಮ್ಮ ಗುಬ್ಬಿ ವಿವರಣೆ ಹೀಗಿದೆ ಅಂತ, ಹೀಗಾಗಿ ಹೇಗೆ ಬಂದಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಸಂದರ್ಭಗಳಲ್ಲಿ ನಾವು ಇವತ್ತು ಡೇಟ್ ಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪಾಪ ಮಾಲಿಂಗು ಅವರು ಏನೇ ಆದರೂ ಕೂಡ ಈ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಒಂದು ನಾಟಕ ಮನೆ ಅಂತಕ್ಕಂಥದ್ದನ್ನು ಮಾಡಿಕೊಂಡು ನನಗೆ ಭಾಳ ವಿಷಾದದಿಂದಲೂ ಕೂಡ ಹೇಳ್ತೇನೆ. ಒಂದು ಯೋಜನೆಯನ್ನು ತಗೊಂಡಿರೋದು ಕೈ ಬಿಡೋ ಸ್ಥಿತಿನಲ್ಲಿ ಬಂದಿರ್ತಾ ಇರ್ತಕ್ಕಂಥದ್ದು ನಮ್ಮ ರಂಗಕಲೆಗೆ ಒಂದು ದೊಡ್ಡ ಹೊಡೆತ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಸಾಕಷ್ಟು ಹಣ ಹಾಕಿದ್ರು, ಎಲ್ಲ ಹಾಕಿದ್ರು, ನಮಗೇನು ವಾಪಸ್ ಬರ್ದಂಗೆ ಅದನ್ನು ಹಾಗೆ ಬಿಟ್ಬಿಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ನೋಡಿದ್ದೀವಿ. ಇವತ್ತು MN ಕೋಟೆ ನಾಗಭೂಷಣವರೆಲ್ಲನೂ ಕೂಡ ಇದ್ರು, ಒಳ್ಳೊಳ್ಳೆ ಇವರೆಲ್ಲನೂ ಕೂಡ ಇದ್ರು. ಅದು ಯಾಕೆ ಅದು ಕೈಗೂಡಲಿಲ್ಲ ಅಂತಕ್ಕಂಥದ್ದು ಇವತ್ತು ನಮಗೆಲ್ಲನೂ ಕೂಡ ನೋವಿನ ಸಂಗತಿ. ಹಾಗಾಗಬಾರ್ದು ಅಂತಕ್ಕಂಥ ಉದ್ದೇಶನ ನಾವು ಇಟ್ಕೊಂಡು ಇದಕ್ಕೆ ಕೈ ಹಾಕಬೇಕಾಗಿದೆ. ಅದಕ್ಕೆ ಇವತ್ತು ನಾವು ಶಿವರಚರಣದಾಸನ ನಾಟಕವನ್ನು ನೋಡೋಕೆ ಬಂದಿರ್ತಕ್ಕಂಥದ್ದು. ನಟರಾಜ್ ಅವರು ಇನ್ನಷ್ಟು ಕೂಡ ಹೇಳ್ತಿದ್ರೇನೋ, ಡಿಸ್ಟರ್ಬ್ ಮಾಡಬೇಡ್ರಿ ಅಂದಾಗ ಇನ್ನೊಂದೆಷ್ಟು ಹೇಳೋಕ್ಕೆ ಏನಾದ್ರೂ ಕೂಡ ಇದ್ದಾರೇನೋ ಅಂತಕ್ಕಂಥದ್ದನ್ನು ಅಂದ್ಕೊಂಡ್ವಿ. ಅದೆಲ್ಲನೂ ಕೂಡ ಬದಿಗಿಟ್ಟು ಅಂತ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಒಂದು ಪಣ ಕೊಡೋಣ ಅಂತಕ್ಕಂಥದ್ದು ಸಿದ್ಲಿಂಗಪ್ಪನವರು ಕೂಡ ಅದರಲ್ಲಿ ತುಂಬ ಆಸಕ್ತಿ ವಹಿಸ್ತಾರೆ. ಹಿಡಿದ ಕೆಲಸವನ್ನು ಕೂಡ ಆಸಕ್ತಿಯಿಂದ ಮಾಡ್ತಾರೆ. ಆದರೆ ಯಾಕೋ ನಮ್ಮ ಕನ್ನಡ ಭವನ ಯಾಕೋ ಇನ್ನೂ ಒಳ್ಳೆ ಇದಕ್ಕೆ ಬರಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಮತ್ತೊಮ್ಮೆ ಅವರಿಗೆ ಜ್ಞಾಪಿಸ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ. ಎಲ್ಲ ಪ್ರೇಕ್ಷಕರು ಮಂಡ್ಯ ರಮೇಶ್ ಅವರು ಅವ್ರ ಮಾತನ್ನು ಕೇಳಬೇಕು ಅಂತೇಳಿ ಬಂದಿದ್ದಾರೆ. ಹಾಗಾಗಿ ಮಂಡ್ಯ ರಮೇಶ್ ಅವರು 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾರೆ. ಅಡ್ಬಿದೆ ಕಣ್ರಕ್ಕ. ಈ ನಾಟಕ ಮನೆಯ ಮಹಾಲಿಂಗು ಅವ್ರ ಪರಿಚಯ ಹೇಗಾಯಿತು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಸುಮಾರು ಒಂದು 25 ವರ್ಷಗಳ ಹಿಂದಿನ ಮಾತಿದು. ರವಿಚಂದ್ರನ್ ಅವ್ರ ಮನೆ ಮೇಲೇ ಒಂದು ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು. ನಾನಲ್ಲಿ ಶೂಟಿಂಗ್ನಲ್ಲಿದ್ದೆ. ಒಂದು ಫೋನ್ ಬರುತ್ತೆ ನನಗೆ, ಬಹುಶಃ ಪೇಜರ್ ಇರ್ಬೋದಾಗ, ಪೇಜರ್ ಅನ್ಕೋತೀನಿ. ಪೇಜರ್ ಬರುತ್ತೆ, ಸರ್ ನಿಮ್ಮನ್ನು ಅರ್ಜೆಂಟ್ ನೋಡಬೇಕು ಅಂತ. ನಾನು ಈ ಸಭೆ ಸಮಾರಂಭಗಳಿಗೆ, ರಾಜ್ಯೋತ್ಸವಗಳಿಗೆ ಹೋಗೋದನ್ನ ತುಂಬ ತಪ್ಪಿಸ್ಕೋತೀನಿ. ಯಾಕೆ ಅಂತಂದರೆ ಆ ಮೂಮೆಂಟ್ಗಳನ್ನು, ಹಾರಗಳನ್ನು, ಶಾಲೆಗಳನ್ನ ಇಟ್ಕೊಂಡು ಏನು ಮಾಡೋದು ಅಂತ ಗೊತ್ತಾಗಲ್ಲ ನನಗೆ, ಕನ್ಫ್ಯೂಷನ್. ಆಮೇಲೆ ಏನು ಮಾಡ್ಬೇಕಲ್ಲ, ಎಸ್ಸೆಕ್ ಬರಲ್ಲ, ಜನ ಪ್ರೀತಿನ ಕೊಟ್ಬಿಟ್ಟಿದ್ದಾರೆ, ಮಣ್ಣು ಇಟ್ಕೊಳ್ಳೋಕೆ ಬರಲ್ಲ. ಈಗ ಬಿಡಿ, ನಮ್ಮ ಎಲ್ಲ ಮಕ್ಕಳ ಮಹಾಭಾರತ ನಾಟಕ ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ಡ್ರೆಸ್ಗಳು ನಾನೇ ಹೊಲ್ಕೊಂಡ್ಬಿಡ್ತಾ ಇದ್ದೀನಿ. ದುಡ್ಡು ಕೊಡ್ತಾರಕ್ಕಾಗಲ್ಲ ನನಗೆ. ಹಾಗಾಗಿ ಆ ಥರದ್ದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅವಾಗ ಏನು ಮಾಡೋದು, ಇದೇ ಥರ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಇಲ್ಲ ಸರ್ ಅರ್ಜೆಂಟ್ ನಿಮ್ಮನ್ನು ನೋಡಬೇಕು. ಯಾಕೆ ನೋಡಬೇಕು, ಇವ್ರು ಯಾರು ಏನೊಂದು ಗೊತ್ತಿಲ್ಲ. ನಾನು ಎಲ್ಲಿದ್ದೀನಿ ಸರ್, ನಾನು ರವಿಚಂದ್ರನ್ ಅವ್ರ ಮನೆ ಮೇಲಿದ್ದೀನಪ್ಪ. ನಾನು ಈಗ ನಾನು ರಿಹರ್ಸಲ್ ಮುಗಿಸ್ಕೊಂಡ್ಬಂದಿದ್ದೀನಿ, ಶೂಟಿಂಗ್ ಶುರು ಆಗ್ಬಿಟ್ಟಿದೆ. ಯಾಕೆಂದ್ರೆ 3 ದೋಣಿಲಿ, ಎಲ್ಲರೂ 2 ದೋಣಿಲಿ ಕೆಲಸ, 3 ದೋಣಿಲಿ, TV, ಸಿನಿಮಾ, ನಾಟಕ 3. ಇಲ್ಲ ಸರ್ ಅರ್ಜೆಂಟ್ ನೀವು ನೋಡಬೇಕು. ಸರಿ ಬನ್ನಿ ಅಂದ್ರೆ ನಾಲ್ಕು ರಂಗಾಯಣ ಮುಗಿಸ್ಕೊಂಡು ನಮ್ಮ ಇದರಲ್ಲಿ ನಾಗಮಂಗಲದಲ್ಲಿ ನಮ್ಮದೇ ಒಂದು ಕನ್ನಡ ಸಂಘ ಅಂತ ಕಟ್ಕೊಂಡು ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾಯಿದ್ದೆ. ಎಷ್ಟು 18-20 ವರ್ಕ್ಶಾಪ್, 1 ತಿಂಗಳು ಬಿಡದಂಗೆ ವರ್ಕ್ಶಾಪ್ ಮಾಡ್ತಾನೆ ಇದ್ದೆ ನಾಗಮಂಗಲದಲ್ಲಿ. ಹಾಗೆ ಯಾಕೆ ಬಂದು ಇವರು, ಸರ್ ಏನಿಲ್ಲ ಸರ್, ನೀವು ಡೆಲ್ಲಿಯ ಯಾವುದೋ ಒಂದು ಇದಕ್ಕೆ ಆಯ್ಕೆ ಆಗಿದ್ದೀರಿ ನೀವು. ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ನೀವು. ಅದ್ಯಾರೋ ಮೋಸ್ಟ್ಲಿ ರಮೇಶ್ ಭಟ್ ಅಥವಾ ಬೇರೆಯವ್ರು ಹೇಳಬೇಕು, ಮಂಡ್ಯ ರಮೇಶ್ ಅಲ್ಲ. ನಾನು ಸಣ್ಣ ಹುಡುಗ, ನನ್ನ ಇಲ್ಲ ಸರ್ ನೀವು ಡೆಲ್ಲಿಗೆ, ಇದು ನನ್ನ ಡೆಲ್ಲಿ, ನನಗೆ ಹಿಂದಿ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ, ತಮಿಳು ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ ಮಂಡ್ಯ ಕನ್ನಡ, ಅದು ಬಿಟ್ಟರೆ ರಂಗಭೂಮಿ ಕನ್ನಡ, ಎರಡೇ ಗೊತ್ತಿರೋದು ನನಗೆ. ಏನು ಗೊತ್ತಿಲ್ಲ, ಬೇರೆ ಭಾಷೆಗಳು ಗೊತ್ತಿಲ್ಲ. ನನ್ನ ಯಾಕೆ ಹುಡ್ಕೊಂಬಂದು, ಇಲ್ಲ ಸರ್ ನೀವು ಯಾರು ನನಗೆ ಗೊತ್ತಿಲ್ಲ, ನಾನು ಯಾರು ಇಲ್ಲ ಸರ್ ಡೆಲ್ಲಿ ನೀವೆಲ್ಲ ಇದ್ದೀರಿ. ಏನಿಲ್ಲ ಸರ್ ಒಂದು ಅಪ್ಲಿಕೇಶನ್ಸ್ ಕೊಡ್ತೇವೆ, ಒಂದು ಸೈನ್ ಹಾಕ್ಕೊಟ್ಟು. ನಾನೇನು ಸೈನ್ ಹಾಕ್ಕೊಡೋದು, ಇವ್ರೇನು ನಂಗೆ ಗೊತ್ತಿಲ್ಲ. ದೆಹಲಿಯ HRDನವರು ಅದು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು. ನಾನು ಇವತ್ತವರೆಗೂ ಒಂದು ಜೀವನದಲ್ಲಿ ಒಬ್ಬ ರಾಜಕಾರಣಿಗಳಿಗೆ ಪರ ನಿಂತ್ಕೊಂಡು ಯಾವ ಪಕ್ಷಕ್ಕೂ ಕ್ಯಾನ್ವಾಸ್ಗೆ ಹೋದವನಲ್ಲ ನಾನು. ರೆಕಾರ್ಡ್ ಇದು. ನಾನು ಯಾಕೆ ಇವರು, ಆಮೇಲೆ ಯಾವ ಪಕ್ಷ ಪರನೂ ಇಲ್ಲ ನಾನು, ಯಾವ ಜಾತಿ ಕೊಂಡ್ಕೊಂಡವನಲ್ಲ, ಯಾವ ಧರ್ಮ ಕೊಂಡ್ಕೊಂಡವನಲ್ಲ. ನಾನು ಬೇಸಿಕಲ್ಲಿ ಇವತ್ತೇ ನನ್ನ ಮನುಷ್ಯನ ನನಗೆ ಡೌಟ್ ಇದೆ. ನಾನು ನಿಮ್ಗೆ ಯಾರು ಬಂದು ನನಗೆ ಕೇಳ್ಬಿಟ್ರಲ್ಲ ಇವರು, ಇಲ್ಲ ಸರ್ ನೀವು ಹಂಗೆ ಇದೆ, ದಯವಿಟ್ಟು ನಮ್ದು ಅಪ್ಲಿಕೇಶನ್ಸ್ ಒಂದಷ್ಟು ಹಿಂಗೆ ಟಿಕೆಟ್ ತಗೊಂಡ್ಬಂದ್ಬಿಟ್ಟಾರೆ ಡೆಲ್ಲಿದ. ಇದು ಸರ್ ಹೀಗೆ ಏನು ಮಾಡಬೇಕು, ಈ ಥರ ಒಂದು ಜನ ಕೆಲಸ ಮಾಡ್ತಾಯಿದ್ದೀವಿ ಸರ್, ನಮಗೆ ನೀವು ಅಲ್ಲಿ ಹೋಗ್ಬಿಟ್ಟು ಸೈನ್ ಹಾಕ್ಕೊಡ್ಬೇಕು. ಅಲ್ಲಿ ಹೋಗಿ ನೋಡ್ತೀನಿ ಡೆಲ್ಲಿನಲ್ಲಿ ಇಷ್ಟಿಷ್ಟು ಥರ ಫೈಲ್ಗಳು.
ಕರ್ನಾಟಕದಿಂದ ಇವತ್ತು ಯಾರು ಇಡೀ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ರೆಪರ್ಟರಿಗಳು, ಸ್ಕೂಲ್ಗಳು, ನಾಟಕ, ರಂಗಾಯಣ, ನಿನಾಸಮ್ಮು ಇಂದ ಹಿಡಿದು ಯಾರ ಭಾಗೀರಥಿ ಬಾಯಿ ಅಂತ ಅಸ್ಸಾಂನಲ್ಲಿ ನನಗೆ ಗೆಳತಿ, ಅದು ಯಾರು ಸಾವಿರಾರು ಜನರು ಇನ್ನು ಪಾಪ ಬಹುಶಃ ಸ್ಟೂಡೆಂಟ್ ಅಕ್ಕನ ಮುಗಿಸಿದ್ದ ಅನ್ಕೊಂಡು ಗಾಂಧಿ ಮಾಡಿದ್ದಾನೆ. ಗಾಂಧಿ ನೋಡು ಫ್ಯಾನ್ ಆಗ್ಬಿಟ್ಟಿದೆ. ನಟರಾಜ್ ಅಡಿಗೆ ಗಾಂಧಿ ಮಾಡಿದ್ದ ಬಹುಶಃ ಅದು ಯಾವುದೊಂದು ನೋಡ್ಬಿಡಿ. ಇದೆಲ್ಲ ಬಸವಣ್ಣನ ಗಾಂಧಿ ಸ್ವರೂಪದಲ್ಲಿ ತೋರಿಸಿದ್ರು ತಲೆದಂಡದಲ್ಲಿ. ಹಂಗಾಗಿ ನನ್ನ ಯಾಕೆ ಕರೆದಿದ್ದೇನು ಹೌದೇ ಒಂದು ಅವಕಾಶ ಅಂದರೆ ಆ ಹುದ್ದೆನಲ್ಲಿ ಡೆಲ್ಲಿನಲ್ಲಿ HRDನಲ್ಲಿ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾರು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ನೀನು ಕೆಲಸ ಮಾಡ್ತಾ ಇರೋರು ಯೋಗ್ಯರು ಅಂತ ಒಂದು ಸೈನ್ ಮಾಡಿದ್ರೆ ನಿಮಗೆ ಅವರಿಗೆ ದುಡ್ಡು ಕೊಡ್ತಾರೆ ಅವರು. ಏನಪ್ಪ ಇಷ್ಟು ಯಾವುದೋ ಒಂದು ಆಲ್ಫಂಗೇಶನ್ ದೊಡ್ಡ ಅಧಿಕಾರ ಕೊಟ್ಬಿಟ್ಟವ್ರಿಗೆ ಅಂತ. ಬಟ್ ಅದು ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಅವತ್ತು ಗೊತ್ತಿತ್ತು, ಇವತ್ತು ಗೊತ್ತಿತ್ತು. ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಸಣ್ಣ ಸಣ್ಣ ಹುಡುಗರು, ದೊಡ್ಡ ದೊಡ್ಡ ಹುಡುಗರು, ರಂಗಭೂಮಿ ಕೆಲಸ ಮಾಡ್ತಾರೋ, ವಯಸ್ಸಾದವರು ಎಲ್ಲರ ಪರಿಚಯನೂ ಸಂಪರ್ಕ ನಂಗೆ ಚೆನ್ನಾಗಿದೆ. ಅವ್ರಿಗೆ ಹೋದಾಗೆಲ್ಲ ಒಂದ್ಸಲ ತಲೆ ಹಾಕ್ಬಿಟ್ಟು ಬರ್ತೀನಿ ನಾನು. ಗುಲ್ಬರ್ಗ ಹೋದ ಹೋಗ್ತೀನಿ, ಅಶೋಕ್ ತೊಟ್ಟಿನ ಭೇಟಿ ಆಗ್ತೀನಿ, ಇಲ್ಲೆಲ್ಲ ಬರ್ತೀನಿ, ಇನ್ಯಾರೋ ಒಂದು ಭೇಟಿ ಆಗ್ತೀನಿ, ಸರಿ ನಾನು ಹೋದೆ. 3 ವರ್ಷ ನನಗೊಂದು ಅವಕಾಶ ಸಿಗ್ತು. 3 ವರ್ಷ ನನಗೆ ಗೊತ್ತಿದ್ದ ಹಾಗೆ ಕರ್ನಾಟಕದ ಇವತ್ತಿನ ಎಲ್ಲ NSD ಹೋಲ್ಡರ್ಸ್ಗಳು ಯಾರ್ಯಾರು ಯಾವ್ಯಾವ ತಂಡಕ್ಕೆ ಎಲ್ಲರಿಗೂ ನನ್ನ ಕೈಲಿ ಏನು ಕರ್ನಾಟಕದ ಮ್ಯಾಕ್ಸಿಮಮ್ ಕೊಡೋಕ್ಕೆ ಅವಕಾಶ ಇದೆ ಅಷ್ಟು ಕೋಟ್ಯಾಂತರ ಹಣನ ಬಿಡುಗಡೆ ಮಾಡೋಕ್ಕೊಂದು ಅವಕಾಶ ಆಗ್ಬಿಟ್ಟು ಕೊಟ್ಬಿಟ್ಟೆ ಅಂತ ಎಲ್ಲರಿಗೂ ಎಷ್ಟೋ ಜನ ಜ್ಞಾಪಕ ಇಟ್ಕೊಂಡಿದ್ದಾರೆ, ಎಷ್ಟು ಜನ ಮರೆತು ಬಿಟ್ಟಿದ್ದಾರೆ, ಎಷ್ಟು ಜನ ಗೊತ್ತು ಇಲ್ಲವೇನು. ತಮಾಷೆಗೆ ನನ್ನ ಸಂಸ್ಥೆ ಶುರು ಆಗುವಷ್ಟೊತ್ತಿಗೆ ನಾನು ಅನಾಥ, ನಾನು ಅಧಿಕಾರದಲ್ಲಿ ಇರಲಿಲ್ಲ. ತಬ್ಲಿ ಆಮೇಲೆ ಏನೇನೋ ಅಪ್ಲಿಕೇಶನ್ ಹಾಕಿದೆ, ನನಗೆ ಸಿಗಲಿಲ್ಲ. ಹೋಗ್ಲಿ ಬಿಡಿ, ಇದು ನಾನೇ ಬರ ಏನೋ ಈ ಕಡೆ ಸಿಗಲಿಲ್ಲ, ತುಂಬ ಕಷ್ಟ ಆಯಿತು. ಆಮೇಲೆ ನನಗೆ ಗೊತ್ತಾಗ್ತಾಯಿಲ್ಲ. ಆದರೆ ನನಗೆ ಇಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ನಾನು ಇಷ್ಟು ಕೆಲಸ ಮಾಡಿದ್ರೆ ನಾನು ಒಂದಿನ ಪುಟಾಣಿ ಮಾಡ್ಕೊಂಡು ಮನೆ ಮೇಲೆ ಒಂದು ಪುಟಾಣಿ ಹಾಲು ಕಟ್ಕೊಂಡು ನಟರಾಜನಲ್ಲಿ ನನಗೆ ಬಹಳ ಇಷ್ಟವಾದ ನಿರ್ದೇಶಕರಲ್ಲಿ, ಕರ್ನಾಟಕ ಕಂಡ ಅತ್ಯಂತ ಸೂಕ್ಷ್ಮತಿ ನಿರ್ದೇಶಕರಲ್ಲಿ ನಟರಾಜನಹಳ್ಳಿ ಕೂಡ ಒಬ್ಬ. ಅದರ ಅನುಮಾನನೇ ಬೇಡ. ಪಾಪ ಇಷ್ಟು ಅಂತಿದ್ದ ನೇರವಾಗಿ ಹೇಳ್ತಾನೆ, ಅದಕ್ಕೆ ಅವ್ನ ಶತ್ರುಗಳು ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಅವನಿಗೆ ಸಾಂಬಶಿವಪ್ರಸ್ಥಾನ ಮಾಡಿಸೋದು ತುಂಬ ಸಕ್ಸಸ್ ಆಯಿತು, ತುಂಬ ಚೆನ್ನಾಗಾಯಿತು. ಆಮೇಲೆ ಬೆಳೀತಾ 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 ಹೋಯಿತು. ಇವತ್ತು ನಾವೇ ಒಂದು ಪುಟ್ಟ ರಂಗಮಂದಿರ, ಕರ್ನಾಟಕದ ಸದ್ಯಸ್ಥಿತಿಗೆ ಯಾವ ಥರ ರಂಗಮಂದಿರ ಬೇಕು, ಶಾಲೆ ಬೇಕು, ಗ್ರಂಥಾಲಯ ಬೇಕು, ರೆಪರ್ಟರಿ ಹೆಂಗಿರಬೇಕು, ಮಕ್ಕಳ ಶಾಲೆ ಹೆಂಗಿರಬೇಕು ಅಂತೆಲ್ಲ ಸೇರ್ಕೊಂಡು ಒಂದು ನಟನ ಅನ್ನುವ ಸಂಸ್ಥೆ ಕಟ್ಕೊಂಡು ಇಡೀ ಕರ್ನಾಟಕದಲ್ಲಿ ನಿರಂತರ ಒಂದು ದಿವಸ ಅವನೇ ಕೇಳ್ಬಿಟ್ಟ, ಯಾಕ್ರೆ ಇಷ್ಟೊಂದು ಮಾಡ್ತೀರಿ, ಸುಸ್ತಾಗ್ತೀರಿ, ಸ್ವಲ್ಪ ಹಮ್ಮಿಕೊಂಡಿರಪ್ಪ ಅಂತ ಅವನೇ ಹೇಳಿದ್ದಾನೆ. ನನ್ನ ಸರಿ ತುಂಬ ಸುಸ್ತಾಗ್ತೀರಿ, ಸುಸ್ತಾಗಿಲ್ಲ ರಮೇಶ್ ನನಗೆ, ಯಾಕೆ ಹಿಂಗೆಲ್ಲ ಮಾಡ್ತೀನಿ ಅಂತ. ಅಂದರೆ ಸುಸ್ತಾಗಲಿಲ್ಲ, ಇನ್ನೂ ಮಾಡ್ತಾನೆ ಕಣಿವೆ ಹಾಡುವಂಥ ಸಾಂಬಶಿವಪುರದ ಅದು ಕ್ಲಾಸಿಕ್ಸ್ ಮಾಡೋದು ಅಂದ್ಕೊಳ್ಳಿ, ಅಂಥವನ್ನೆಲ್ಲ ತೊಗೊಂಡೋಗ್ಬಿಟ್ಟು ನಾಟಕೋತ್ಸವಗಳಲ್ಲಿ ಆಡ್ತೀವಿ. ಇಲ್ಲ ಗುಬ್ಬಿ ಕಂಪ್ನಿ ನಾಟಕ, ಗುಬ್ಬಿ ವಿವರಣ ನಾಟಕೋತ್ಸವ, ಸುಭದ್ರ ಕಲ್ಯಾಣ ನಾವು ಮಾಡ್ಕೊಡ್ತೀವಿ. ಸುಭದ್ರ ಕಲ್ಯಾಣ, ಕಂದ ಸೀಸಪ್ಪದಿಗೆ ನಾಟಕ, ಸುಭದ್ರ ಕಲ್ಯಾಣ ಮಾಡ್ತೀವಿ. ಮಕ್ಕಳ ನಾಟಕೋತ್ಸವ ಎಲ್ಲ ರಂಗಯ್ಯನ ಕರೆದಿದ್ರು, ಒಂದು ನಾಯಿ ದೀಪ ನಾಟಕ ತೊಗೊಂಡು ನಾಯಿ ದೀಪ ನಾಟಕ ಮಾಡ್ತೀವಿ. ಇನ್ನೆಲ್ಲ ಕೋಟೆಗಳ ನಮ್ಮ ಅಲ್ಲೊಂದು ನಾಟಕ ಮಾಧ್ಯಮದಲ್ಲಿ, ಇನ್ಯಾರು ಕರೆದ್ರು, ರಂಗಣ್ಣವ್ರು ಕರೆದ್ರು, ಅಲ್ಲಿರೋ ಒಂದು ಬಹುರೂಪಿಗೊಂದು ನಾಟಕ ಮಾಡ್ತೀವಿ. ಎಲ್ಲ ನಾಟಕೋತ್ಸವಗಳಿಗೆ ಎಲ್ಲ ಥರದ ನಾಟಕಗಳನ್ನು ನಟ ತೆರೆದುಕೊಳ್ಳಬೇಕು, ಅವನು ಬೇರೆ ಬೇರೆ ಫಾರ್ಮ್ಗಳ ಪರಿಚಯ ಆಗಬೇಕು, ನಟ ಎಲ್ಲ ರೀತಿಯೂ ಎಲ್ಲ ಜನರಿಗೂ ತಲುಪಬೇಕು ಅನ್ನೋ ಹಠದ ಮೇಲೆ. ಹಾಗೆ ಒಂದು ಬೀದಿ ನಾಟಕ 30-40 ವರ್ಷದ ಹಿಂದೆ ಅಭಿಪ್ತನ್ಯರು ತುರ್ತು ಪರಿಸ್ಥಿತಿ ಟೈಮ್ನಲ್ಲಿ ಒಂದು ಜಾನಪದ ಕಥೆ ಇಟ್ಕೊಂಡು ಮಾಡಿದಂಥ ಒಂದು ನಾಟಕನ ಇವತ್ತೊಂದು ದಿವಸಕ್ಕೆ ಬೇಕಾದಾಗ ಒಂದು ನಾಟಕ ಮಾಡ್ಕೊಂಡು ಬಂದು, ಇವತ್ತು ನೀವು ನೋಡ್ತಾ ಇರೋಂಥ ನಾಟಕ ಆ ಥರದ್ದು ಒಂದು ಸರಳವಾದ ನಾಟಕ. ತುಂಬ ತಲೆಗೇನು ಕೆಲಸ ಕೊಡೋಕೆ ಹೋಗ್ಬೇಡಿ, ಕಾಲು ಹಿಡ್ಕೊಂಡು ಆರಾಮಾಗಿ ನೋಡಿ. ಒಂದು ಜಗ್ಗೇಶ್ ಪಿಕ್ಚರ್ ನೋಡೋಂಗೆ, ಅಮಿತಾಬ್ ಬಚ್ಚನ್ ಪಿಕ್ಚರ್ನು ಕಾಲು ಹಿಡ್ಕೊಂಡು ಸುಮ್ಮನೆ ನೋಡಿ, ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ಲೀಸ್, ದಯವಿಟ್ಟು ನಮ್ಮ ನಾಟಕ ರೆಕಾರ್ಡ್ ಮಾಡಿಬಿಡಪ್ಪ ಸರ್, ರೆಕಾರ್ಡ್ ಮಾಡಿಸ್ಬೇಡಿ. ಯಾಕೆಂದರೆ ಒಂದ್ಸರಿ ನಾಟಕ ಯಾಕೆ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ ಅಂದರೆ ಅದೆಲ್ಲ ಟಿವಿನಲ್ಲಿ ಹಾಕ್ಬೇಕು, ಮತ್ತೆ ನೀವು ರೆಗ್ಯುಲರ್ ನೋಡ್ತಾನೇ ಇರ್ತೀವಿ. ನಾಟಕ ಯಾರು ಬರಲ್ಲ, ನಾಟಕಕ್ಕೆ ಒಂದು ಜನ ಬರ್ತಿದ್ರೆ ಸಂತೋಷ ನನಗೆ. ಹಾಗಾಗಿ ಅದನ್ನೆಲ್ಲೂ ಹಾಕಕ್ಕೆ ಹೋಗೋದು ಬೇಡ. ಫೋಟೋಗಳು ಅಷ್ಟೇ ತೆಗೆಯಕ್ಕೆ ಹೋಗ್ಬೇಡಿ, ಮೊಬೈಲಲ್ಲಿ ನಿಮ್ಗೆ ಬೇಕಾದ ಫೋಟೋಗಳು ವಿಡಿಯೋ ಎಲ್ಲ ನಾನೇ ಕೊಡ್ತೀನಿ, ನೀವೇನು ತೆಗೆಯಕ್ಕೆ ಹೋಗ್ಬೇಡಿ. ಕಾಲು ಇಟ್ಕೊಂಡು ಆರಾಮಾಗಿ ನೋಡಿ, ಒಂದು ಸಂತೋಷ ಪಡುವ ಒಂದು ನಾಟಕ ಅಂತ ಮಾಡ್ಕೊಂಡಿದ್ವಿ. ಸ್ವಲ್ಪ ನಮ್ಮ ಮಂಡ್ಯ ಭಾಷೆ ಅದು ಇದು ಅದೆಲ್ಲ ಸೇರಿಸಿ ತಮಾಷೆಗೆ ಅವತ್ತು ಬರೆದಂಥ ನಾಟಕವನ್ನು ಇವತ್ತು ಪ್ರಸ್ತುತ ಸ್ಥಿತಿಗೆ ಹೇಗೆ ಜನರನ್ನ ಎಂಟರ್ಟೈನ್ ಮಾಡ್ಬೋದು, ಜನನ ಹಿಡಿದು ಕೂರಿಸ್ಕೊಳ್ಳೋಕೆ ಬೇಕಾದಂಥ ತಂತ್ರಗಳನ್ನ ಒಂದಷ್ಟು ಬಳಸ್ಕೊಂಡಿದ್ದೀವಿ ಅಷ್ಟೇ. ಆದರೆ ಇನ್ನೇನೂ ಇಲ್ಲ. ಒಂದು ಬೀದಿ ನಾಟಕ, ಸ್ಟೇಜ್ ಮೇಲೆ ಆಡೋ ಒಂದು ಬೀದಿ ನಾಟಕ ಇವತ್ತು ನೋಡ್ತಾ ಇರೋದು, ಅಷ್ಟು ಸರಳ ಮಾಡ್ಕೊಂಡಿದ್ದೀವಿ, ಅಷ್ಟೇ, ವಿಶೇಷ ಇಲ್ಲ. ಆದರೆ ಈ ನಾಟಕ, ಈ ಜನಪ್ರಿಯವಾದ ಸರಳ ನಾಟಕ ಇವತ್ತು ಆಗ್ತಾ ಇರೋದು 295ನೇ ಪ್ರಯೋಗನೂ ಏನೋ, ಬಹುಶಃ 5-6 ಆದರೆ 300 ಹೋಗುತ್ತೆ. ಅದರಿಂದ ಬೆಳೆದ ನಟ ನಟಿಗಳು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಹೋದ್ರು. ನಾವು ಯಾಕೆ ಇಟ್ಕೊಂಡಿದ್ವಿ ಆ ಥರದ ನಾಟಕಗಳು ಅಂತ, ಜನಪ್ರಿಯವಾದ ನಾಟಕಗಳನ್ನು ಅಲಿಬಾಬಾ ಇಟ್ಕೊಂಡಿದ್ವಿ, ಕಂಬಾರರು. ಬೇರೆ ಬೇರೆ ಥರದ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ ಯಾರು ಸರ್ ಬಂದು ನಮ್ಮೂರಲ್ಲಿ ನಾಟಕ ಆಡ್ತೀರ ಜಾತ್ರೆಗೆ ಅಂದರೆ ನಾವು ಆಡಲ್ಲ ಅಂತ ಹೇಳಲ್ಲ. ಜಾತ್ರೆಗೆ ಹೋಗಿ ನಾಟಕ ಆಡ್ತೀವಿ, ಒಂಚೂರು ಕಪ್ಪರದೆ ಕಟ್ಕೊಡಿ, ಒಂದು ಸಣ್ಣ ಮೈಕ್ ಹಾಕ್ಕೊಡಿ, ಒಂಚೂರು ಜನ ಕೇಳೋದು ಕೂತ್ಕೊಳ್ಳಿ, ಗಲಾಟೆ ಮಾಡಿಬಿಡಿ, ನಾವೇ ಬೈತೀವಿ, ಹಿಂಗೆ ಕೂಡಿಸ್ತೀವಿ. ಆ ಕೂಡಿಸೋಕ್ಕೆ ಬೇಕಾದಂಥ ಸಿದ್ಧತೆ ಮಾಡ್ಕೊಳ್ಳುವಂಥ ಒಂದು ನಾಟಕ. ಇವತ್ತು ಆ ಥರದ ನಾಟಕ ನೋಡ್ತೀವಿ. ನಾಟಕ ನೋಡಿ ನನ್ನ ಹಾಗೆ ತುಂಬ ಜನ ಕರ್ನಾಟಕದಲ್ಲಿ ಬೇಕಾದ ಜನ ಕೆಲಸ ಮಾಡ್ತಾ ಇದ್ದಾರೆ. ನಾನೊಬ್ಬ ಸಣ್ಣ ಪುಟ್ಟ ಸಿನಿಮಾ ಆ್ಯಕ್ಟರ್, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ಜನ ತುಂಬ ಪ್ರೀತಿ ಮಾಡಿದ್ದಾರೆ.
ನಿರಂತರವಾಗಿ ಕೆಲಸ ಮಾಡ್ತಾನೆ ಇದ್ದೀನಿ ಮತ್ತು ಇದರಿಂದ ಸಂತೋಷ ಸಿಗುತ್ತೆ. ಇದು ಬರೀ ನಿಮ್ಮ ಸೇವೆ, ಕಲಾ ಸೇವೆ ಅಂತೆಲ್ಲ ನಾನು ಹೇಳ್ಕೊಳ್ಳೋದಿಲ್ಲ. ಇದು ನನ್ನ ಚಟ, ನನ್ನ ತಲುಬು, ನನ್ನ ಹುಚ್ಚು, ನನ್ನ ತೀವ್ರತೆ. ನನಗೆ ನಾಟಕ ಮಾಡಿದವ್ರು ನಿದ್ದೆ ಬರೋಲ್ಲ. ನಾಟಕ ಮಾಡಿಸ್ಬೇಕಾದ್ರೆ ಹುಡುಗರಿಗೆ ಬೈದೆ ಹೋದ್ರೆ ಅವತ್ತು ರಾತ್ರಿ ನಿದ್ದೆ ಬರೋಲ್ಲ ನನಗೆ. ಸಣ್ಣ ಮಕ್ಕಳಿಗೆ ಫಾರಿನಲ್ಲಿ ಬೈದ್ಬಿಟ್ರೆ ನನಗೆ ಕೇಸ್ ಹಾಕ್ಬಿಡ್ತಾರೆ. ಅಮೆರಿಕಾಗೆ ನಾಟಕ ಮಾಡಿಸ್ಕೋಗಿದ್ದೆ, ಯಾವುದೋ ಹೋಗಿ ಬೈದ್ಬಿಟ್ರೆ ಕೇಸ್ ಹಾಕ್ಬಿಡ್ತೀನಿ ಅಂತ ಅವ್ರಪ್ಪ ಎದುರಿಸ್ಬಿಟ್ಟ. ಇಲ್ಲ, ತಾಪತ್ರೆ ಇಲ್ಲ, ತಲೆ ಮೇಲೆ ಹೊಡಿಬೋದು, ಬೈಬೋದು. ನಮ್ಮ ಮೇಷ್ಟ್ರುಗಳು ನಾನು ಏನೇ ಹೊಡೆದಿದ್ರು ಬೈದೋದೆಲ್ಲ ನಮ್ಮ ಮಕ್ಕಳುಗಳು ಮಾಡ್ತಾ ಇರ್ತೀನಿ. ವಿಂಗಲ್ಲೆಲ್ಲ ತಪ್ಪು ಮಾಡಿದ್ರೆ ಬೈಯಕ್ಕೊಂದು ಅನುಕೂಲ. ಬೈಯಕ್ಕೆ, ಬೈಸ್ಕೊಳ್ಳೋಕ್ಕೆ, ಮುಖಾಮುಖಿ ಜಗಳ ಮಾಡೋಕ್ಕೆ, ಮಾತಾಡ್ಕೊಳ್ಳೋಕ್ಕೆ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕೆ, ರೋಡ್ ಸೈಡ್ ಕುತ್ಕೊಂಡು ಟೀ ಕುಡಿಯೋಕ್ಕೆ ಸಂತೋಷವಾಗಿರುವಂಥ ಸರಳವಾದಂಥ ಶ್ರೇಷ್ಠವಾದಂಥ ಮಾಧ್ಯಮ ಆಗಿದ್ದರೆ ಅದು ರಂಗಭೂಮಿ ಮಾತ್ರ. ದೇವಸ್ಥಾನ ಕಟ್ತೀವಿ, ಕೆಡುತ್ತೀವಿ, ಅರಮನೆ ಕಟ್ತೀವಿ, ಕೆಡುತ್ತೀವಿ, ಇನ್ನೊಂದೇನೋ ಕಟ್ತೀವಿ, ಕೆಡುತ್ತೀವಿ. ಹಾಗಾಗಿ ನಮಗೆ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ. ಧರ್ಮಾತೀತವಾದ್ದು, ಜಾತ್ಯಾತೀತವಾದ್ದು ನಾವು ಈ ಪ್ರಪಂಚದಲ್ಲಿ ಸಂತೋಷವಾಗಿರಬಹುದಾದಂಥ ಒಂದು ಎಲ್ಲ ಕ್ಷೇತ್ರಗಳಿಂದ ಬೇಕಾದ್ರೆ ನೀವು ಸಾಹಿತ್ಯ, ಸಂಗೀತ, ಯಾವುದಾದ್ರು ನೀವು ಏನು ಬೇಕಾದ್ರೂ ತೋರಿಸಿ, ಎಲ್ಲ ಕ್ಷೇತ್ರಗಳಿಗಿಂತಿದ್ದು ಒಂದು ಪಕ್ಷಾತೀತವಾದಂಥ, ಧರ್ಮಾತೀತವಾದಂಥ, ಜಾತ್ಯಾತೀತ ಎಲ್ಲವನ್ನೂ ಅತೀತವಾದ ಏನಾದ್ರು ಒಂದು ಕಲಾ ಪ್ರಕಾರ ಅಂತಿದ್ರೆ ಅದು ರಂಗಭೂಮಿ ಮಾತ್ರ ಅಂತ ನಾನು ಬಲವಾದ ಅದು ಪ್ರೀತಿ ಇದೆ ಅದರಲ್ಲಿ. ಅದಕ್ಕೋಸ್ಕರ ಅದು ಮಾಡಬೇಕು, ಇದು ಮಾಡಬೇಕು. ಅವ್ರು ಹೇಳ್ತಾ ಇದ್ರು ನೀವು ಮತ್ತೇನೋ ಸಂಕೀರ್ಣ ಮಾಡಬೇಕು. ಸರ್, 25 ಎಕರೆ ಗದ್ದೆ ತೊಗೊಳ್ಳೋ ಬದಲು 1 ಎಕರೆ 2 ಎಕರೆ ಇಟ್ಕೊಂಡು ಫಸ್ಟು ಸ್ಥಾವರಕ್ಕಿಂತ ಹೆಚ್ಚಾಗಿ ಜಂಗಮ ರೆಡಿ ಮಾಡ್ಕೊಳ್ಳಿ ಸರ್. ನೀರಲ್ಲಿ ವರ್ಕ್ಶಾಪು ಎಲ್ಲರೂ ಒಂದು ಹಾಲ್ ರೆಡಿ ಮಾಡ್ಕೊಂಡು ಆರ್ಟಿಸ್ಟ್ಗಳು ರೆಡಿ ಮಾಡ್ಕೊಳ್ಳಿ. ನೀವು 25 ಎಕರೆ ಜಾಗ ಮಾಡ್ಕೊಂಡು ಹೊಡೋದ್ರಿ, ನಡೆಸ್ಕೊಂಡೋಗೋರು ಯಾರು? ಕಲಿಸೋರು ಬೇಕು, ಫಸ್ಟ್ ಕಲ್ತಿರ್ಬೇಕಲ್ಲ ಹುಡುಗರು, ನೀವು ಕಲಿಸ್ಕೊಡ್ಬೇಕಲ್ಲ. 500 ಎಕರೆ ಜಾಗದಲ್ಲಿ ದೊಡ್ಡದಾಗಿ ಕಟ್ಬಿಟ್ಟು ಭಾರತ ಭವನ ಪಾಳು ಬಿದ್ದುಬಿಟ್ರೆ ಯಾರನ್ನೇ ನೋಡಬೇಕು? ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ, ಸುಮ್ಮನೆ ಹೇಳಿಲ್ಲ ಬಸವಣ್ಣ. ಭಾಳ ಸತ್ಯವಾದ ಮಾತು. ಆರ್ಟಿಸ್ಟ್ಗಳನ್ನ ತಯಾರು ಮಾಡಿ ಚೆನ್ನಾಗಿ ಮಾಡೋ ಆ್ಯಕ್ಟ್. ಅವ್ನು ಇನ್ನೊಂದು 4 ಸಿನಿಮಾ, 4 ಸೀರಿಯಲ್ ಎಲ್ಲ ಮಾಡ್ಕೊಳ್ಳಿ, ಅದೇನೋ ಬೀದಿ ನಾಟಕ ಎಲ್ಲ ಮಾಡ್ಕೊಳ್ಳಿ, ಎಲ್ಲ ಮಾಡು. ಮತ್ತೆ ವಾಪಸ್ ನಾಟಕಕ್ಕೆ ಬರೋ ಹಾಗೆ, ಬೆಳೆಸೋ ಹಾಗೆ ಚಿಕ್ಕಂದಿನಿಂದ ಅವನ ಮಕ್ಕಳುಗಳಿಗೆ, ಅವನ ಹೆಣ್ಮಕ್ಳುಗಳಿಗೆ, ಅವರ ಮೊಮ್ಮಕ್ಕಳುಗಳಿಗೆ ಎಲ್ಲರಿಗೂ ನಾಟಕದ ಕಲೆಯನ್ನು ಹೆಚ್ಚು ಹೆಚ್ಚು ಒತ್ತಾಯಪೂರ್ವಕವಾಗಿ ಅವರ ಮನಸ್ಸಲ್ಲಿ ಸಂತೋಷದಿಂದ ಅನುಭವಿಸುವ ಹಾಗೆ ಅವರಿಗೆ ರಂಗಶಿಕ್ಷಣವನ್ನು ಕೊಡಿ. ರಂಗಶಿಕ್ಷಣವನ್ನು ಇದರಲ್ಲಿ ತನ್ನಿ, ಜಾರಿಗೆ ತನ್ನಿ. ಮೆಡಿಕಲ್ ಕಾಲೇಜ್ನಲ್ಲಿ ಒಬ್ಬ ಡ್ರಾಮಾ ಟೀಚರ್ ಇರಬೇಕು ಅಂತ ನನ್ನ ಆಸೆ. ಯಾಕೆಂದರೆ ಆ ಡ್ರಾಮಾ ಟೀಚರ್ ಅವ್ನು ಏನು ಹೇಳ್ಕೊಡ್ಬೇಕು ಅಂದರೆ ಸಂವಹನ ಹೇಳ್ಕೊಡ್ತಾನಲ್ಲ, ಒಬ್ಬ ರೋಗಿನ ಹೆಂಗೆ ನೀನು ಅಟೆಂಡ್ ಮಾಡಬೇಕು. ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್ಗೆ ರಂಗಶಿಕ್ಷಣ ಬೇಕು ಅಂತೀನಿ. ಹೆಂಗೆ ಮಾತಾಡಬೇಕು ಬೈದಿಗಳ ಹತ್ರ, ಹೆಣ್ಮಕ್ಳ ಹತ್ರ ಹೆಂಗೆ ನಡ್ಕೋಬೇಕು ಅಂತ ಪೊಲೀಸ್ ಸ್ಟೇಷನ್ ಹೇಳ್ಕೊಟ್ಬಿಟ್ರೆ ಪ್ರತಿಯೊಬ್ಬ ರಾಜಕಾರಣಿಗೂ ಒಳ್ಳೆ ರಂಗಶಿಕ್ಷಣ ಇತ್ತು. ವಿಧಾನಸೌಧದಲ್ಲಿ ಒಳ್ಳೆ ಭಾಷೆ ಮಾತಾಡಂಗಿದ್ರೆ ನಂದನ ಮನೆ ಇದ್ದಂಗೆ ಇರ್ತಾರಲ್ಲ ವಿಧಾನಸೌಧ, ಎಲ್ಲರಿಗೆ ಅನಿವಾರ್ಯದ ಭಾಷೆ ಇದು ರಂಗಭೂಮಿ. ಅದನ್ನು ಗ್ರಹಿಸೋದಕ್ಕೆ ಬೇಕಾದಂಥ ಸೂಕ್ಷ್ಮತೆಗಳನ್ನು ಮುಂದಿನ ತಲೆಮಾರಿಗೆ ಹೇಳ್ಕೊಡುವಂಥ ಗುರುವಲಯ, ಶಿಷ್ಯವಲಯ ಎಲ್ಲ ತಯಾರಾಗಬೇಕು. ಅದು ದೊಡ್ಡ ಸಂತೋಷ ಕೊಡುತ್ತೆ. ತಪ್ಪೋ ಒಪ್ಪೋ ಸರಿನೋ ಅದು ಏನೇನೋ ಎಲ್ಲ ಕೆಲಸನೂ ಮಾಡ್ತಾ ಪಾಪ ಇವರು ಕೀಮೋ ನಡೆಸ್ಕೊಂಡು ಹುಷಾರಿಲ್ಲದೆ ಅದು ಏನೋ ಮಾಡೋಕ್ಕೆ ಹೊರಟಿದ ಪಾಪ. ಅವ್ರು ನೋಡಿದಾಗಲೆಲ್ಲ ಪಾಪ ಅಂತ ಅನಿಸುತ್ತೆ. ಅದೆಷ್ಟು ಜನಕ್ಕೆ ಅನ್ನ ಹಾಕಿದಾರೋ, ಅದೆಷ್ಟು ಜೀವನ ಮನೆ ಬೆಳೆಸಿದ್ರು, ಅದು ಏನೇನು ಊಟ ಹಾಕಿದ್ರು, ಅವ್ರು ಕಾಪಾಡಲಿ, ಅವ್ರ ಮುಂದಿನ ತಲೆಮಾರನ್ನ ಚೆನ್ನಾಗಿಟ್ಟಿರಲಿ. ಆ ಕಾರಣಕ್ಕಾಗಲೇ ಆಗಲಿ ಅಂತ ಹಿಂಗೆ ಹಾರೈಸ್ತೀನಿ. ಅವರು ತಂಗೆ ಇಲ್ಲದೆ ಹೋದರೆ ದೇವರಾಜ ಅವ ಸೃಷ್ಟಿ ಆಗ್ತಾರಲ್ಲ. ಇವತ್ತು ದೇವರಾಜ ಸೃಷ್ಟಿಯಾಗಿರೋದು ಅವ ಹಿಂಗೆ ಕೊಡುಗೆ ಅಂತ ನನ್ನ ಬರವಾದ ನಂಬಿಕೆ. ಅವತ್ತು ಒಂದು ಕೈಯೆಲ್ಲ ಕೊಟ್ಟಿದ್ದಕ್ಕೆ, ಊಟ ಹಾಕಿದ್ದಕ್ಕೆ, ಬೆಳೆಸಿದ್ದಕ್ಕೆಲ್ಲ ಇದಕ್ಕೆ ಶ್ರೀನಿವಾಸ್ ಇದ್ದಾರೆ. ತುಂಬ ಜನ ವಿಚಾರವಂತ. ವನಜಾಕ್ಷಿ ಕೊಳಗಿ ಇದ್ದಾಳೆ. ಅನೇಕ ಜನ ನಮ್ಮ ಆಸೆ ಸೀರಿಯಲ್ನ ಬೀಗರು ನನಗೆ ಶಿಲ್ಪ ಅವ್ರು ಬಂದು ಕೂತಿದ್ದಾರೆ, ಈ ಊರಿನ ಸೊಸೆ. ಅನೇಕ ಜನ, ತುಂಬ ಜನ ನಾಟಕಕ್ಕಾಗಿ, ಕಲೆಗಾಗಿ ಹಬ್ಬಹಬ್ಬಿಸುತ್ತಿರುವಾಗ ನಾವು ನೆಗ್ಲೆಕ್ಟಾಗಿ ಏನೋ ಮಾಡ್ಕೊಂಡಿದ್ದೀವಿ ಅಂತ ಬದುಕೋದು ಬೇಡ. ಸಂತೋಷವಾಗಿ ಯಾವುದೇ ನಾಟಕ ಆದರೂ, ನನ್ನ ನಾಟಕ ಯಾವುದೇ ನಾಟಕ ಆದರೂ ನೋಡಿ, ನಾಟಕ ಮುಗಿದ್ಮೇಲೆ ಚೆನ್ನಾಗಿದ್ದರೆ ಚೆನ್ನಾಗಿತ್ತು ಸರ್, ಚೆನ್ನಾಗಿದ್ದವರು ಸುಮಾರಾಗಿತ್ತು ಅಂತ ಹೇಳ್ಬಿಟ್ಟು ನೀವು ಚೆನ್ನಾಗಿತ್ತು ಅಂದರು, ಚೆನ್ನಾಗಿಲ್ಲ ಅಂದರು, ಬೈದರು, ನಾವು ಮಾತ್ರ ನಾಟಕಗಳು ಮಾಡ್ತಾನೆ ಇರ್ತೀವಿ ಕಡೆ. ನಾವು ಬೇರೆ ಏನೋ ಗೊತ್ತಿಲ್ಲಪ್ಪ, ಬೇರೆ ಏನೋ ಗೊತ್ತು ಮಾತಾಡ್ತೀವಿ. ಯಾವತ್ತೋ ಒಂದು ದಿವಸ ಅವರೆಲ್ಲರ ಮಧ್ಯೆ ಒಬ್ಬ ಅದ್ಭುತವಾದ ನಟ, ಒಬ್ಬ ರಂಗಕರ್ಮಿ, ಒಬ್ಬ ರಂಗ ಶಿಕ್ಷಕ, ಒಬ್ಬ ಚೆನ್ನಾಗಿ ಇರುವಂಥ ಪೊಲೀಸ್ ಆಫೀಸರು, ಒಬ್ಬ ಚೆನ್ನಾಗಿರುವಂಥ ಒಬ್ಬ ಅಧಿಕಾರಿ, ಒಬ್ಬ ಒಳ್ಳೆ ರಾಜಕಾರಣಿ, ಒಬ್ಬ ಒಳ್ಳೆ ಕಾರ್ಪೊರೇಟ್ರು ಹುಟ್ಕೊಂಡ್ಬಿಡ್ತಾನೆ ಅಂತ ಒಂದು ಆಸೆ ನನಗೆ. ಅದಕ್ಕಾಗಿ ನಾಟಕಗಳು ಮಾಡ್ತಾ ಇರ್ತೀವಿ. ಸಮಾಜಕ್ಕೆ ತುಂಬ ಬೇಕಾಗಿರುವಂಥ ಸಾಮಾಜಿಕ ಶಿಕ್ಷಣ ಕೊಡುವಂಥ ಶಕ್ತಿ ಇದು. ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ನಾಳೆ ಹೆಗ್ಗೋಡಲ್ಲಿ ಚರಕ ಸಂಸ್ಥೆ ಮಾಡ್ತಾ ಇದ್ದೀವಿ. ನಾಡಿದ್ದು ಇನ್ನೊಂದು ಆಗ್ತಾ ಇದೆ. ಇನ್ನೊಂದು ಯಾವುದೋ ಅಂಕಲ್ ಶಾಮನೂರು ತಂಡ ನಟನದಲ್ಲಿ ಆಗ್ತಾ ಇದೆ. ಅದು ಮಾರ್ಗ ದಿವಸ ಮಿಸ್ಸಾದಾರಮೆ ಅಂತ ಕಾರಂತ ಮ್ಯೂಸಿಕ್ ಮಾಡಿದ ಒಂದು ನಾಟಕ ನಟನಲ್ಲಿ ಆಗ್ತಾ ಇದೆ. ಮಕ್ಕಳ ನಾಟಕ, ಮಕ್ಕಳ ಮಹಾಭಾರತ ನಡೀತಾ ಇದೆ. ತುಂಬ ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಕೆಲಸ ಮಾಡೋದಕ್ಕೆ ಕಾರಣ ಯಾರು ಇದ್ದರೆ, ಯಾವುದೋ ಸರ್ಕಾರ ಕೊಟ್ಟರು, ಅಧಿಕಾರ ಕೊಡ್ತು, ಅದೇನೂ ಅಲ್ಲ.
ಒಂದೇ ಈ ಗುಬ್ಬಿ ವೀರಣ್ಣವ್ರಿಗೆ ಹೆಂಗೆ ಪ್ರೀತಿ ಮಾಡೋದು, ಜನಪ್ರೀತಿಯಿಂದ ಅವ್ರಿಗೆ ನಿಂತ್ಕೊಂಡ್ರು. ಯಾವುದೋ ಅಕಾಡೆಮಿಯಿಂದ ನಿಂತಿದ್ದಲ್ಲ ಗುಬ್ಬಿ ವೀರಣ್ಣ, ಯಾವುದೋ ಅಕಾಡೆಮಿ, ಯಾವುದೋ ಸರ್ಕಾರ, ಯಾವುದೋ ಸಂಸ್ಕೃತಿ ಇಲಾಖೆ ಅಲ್ಲ. ಗುಬ್ಬಿ ವೀರಣ್ಣ ನಿಂತಿದ್ದು ಜನರಿಂದ. ನಟನ ಕೂಡ ನಿಲ್ಲಬೇಕಾದ್ರೆ ಜನರಿಂದಲೇ ಸಾಧ್ಯ. ಅವ್ರು ಮಾತ್ರ ನಾನು ಸಾಕಬೇಕು ಅಂತ ನಾನು ಹೇಳೋದು. ಮಿಕ್ಕಿದ್ದೆಲ್ಲ ಸ್ವಲ್ಪ ಕೊಡ್ಬೋದು ಅಷ್ಟೇ. ಭಾಳ ದಿನ ವರ್ಕೌಟ್ ಆಗಲ್ಲ ಅದು. ಶುದ್ಧವಾದ ಹೃದಯದಿಂದ ಹುಟ್ಟುತ್ತದೆ, ಶುದ್ಧವಾದ ಒಳ್ಳೆ ಮನಸ್ಸಿನಿಂದಲೇ ಹುಟ್ಟುತ್ತದೆ. ಒಬ್ಬ ಒಳ್ಳೆ ನಟ ಆಗಬೇಕು ಅಂದ್ರೆ ಅವನು ಒಬ್ಬ ಒಳ್ಳೆ ಸಹೃದಯಿ ಮನುಷ್ಯ ಕೂಡ ಆಗಿರಬೇಕು ಅನ್ನೋದು ಬಲವಾದ ನಂಬಿಕೆ. ಆ ನಂಬಿಕೆ ಮೇಲೆ ಸಾಕ್ತಾ ಇದ್ದೀವಿ. ನೀವು ನಮ್ಮ ಒಟ್ಟಿಗೆ ರೀತಿ ಕೇಳ್ಕೊತಾ ನಾಟಕ ಮುಗಿದ ಮೇಲೆ ನಾನು ನಾಟಕದ ಮಧ್ಯಭಾಗದಲ್ಲಿ ಈಗ ಫೋಟೋ ತೆಗೆಸ್ಕೊಳ್ಳೋಕೆ ಯಾರು ಬರಬೇಡಿ, ದಯವಿಟ್ಟು ಯಾರು ಬರಬೇಡಿ ಪ್ಲೀಸ್. ನಂಗೆ ಗೊತ್ತು ಮುಗಿದ ತಕ್ಷಣ ಯಾರೋ ಹಿಂದೆ ಓಡಿ ಬರ್ತೀನಿ. ನಾಟಕ ಮುಗಿದಲ್ಲಿ ನಾನು ನಿಮ್ಮ ಜೊತೆ ನಿಂತ್ಕೊತೀನಿ, ಉಪ್ಪಟ್ಟು ಓಡಿಸ್ಕೊಂಡು ಹೋಗ್ಬೋದು. ನಾಟಕ ನೋಡಿ ಅನಿಸಿದ್ರೆ ನೀವು ಮಾತಾಡಿ ಹೇಳಿ. ನಿಮ್ಮ ಮುಂದೆ ಚೌರ ಚರಣದಾಸ ಅನ್ನುವ ಒಂದು ನಮ್ರ ಪ್ರಯೋಗ ನಮ್ಮನ್ನು ಕರೆಸಿದ್ದಕ್ಕೆ ಮತ್ತು ಇಷ್ಟು ಪ್ರೀತಿಯಿಂದ ನನ್ನ ನಡೆಸ್ಕೊಂಡಿದ್ದಕ್ಕೆ ಅಷ್ಟೂ ಜನರು ಹೃದಯ ತುಂಬಿದ ಕೃತಜ್ಞತೆಗಳು. ನಮಸ್ಕಾರ. ಚಲನಚಿತ್ರ ನಟರು, ರಂಗ ನಿರ್ದೇಶಕರು ಆದಂತಹ ಹೊಟ್ಟೆ ರಮೇಶ್ ಅವರಿಗೆ ಅಭಿನಂದನೆಗಳು. ಹಾಗೆ ಈಗ ರಂಗದಲ್ಲಿರುವಂತಹ ಎಲ್ಲರಿಗೂ ಕೂಡ ವಂದನೆಗಳು, ಅಭಿನಂದನೆಗಳು. ಈಗ ಚೋರ ಚರಣದಾಸ ನಾಟಕ ಆರಂಭವಾಗ್ತಾ ಇದೆ. ವಿನ್ಯಾಸ ನಿರ್ದೇಶ